ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇಸ್ಲಾಂನ 5 ಮೂಲ ಸ್ತಂಭಗಳಲ್ಲಿ ಎಲ್ಲವೂ ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ಅದರಲ್ಲಿ ಕಲ್ಮಾ ಆಗಿರ್ಬೋದು, ನಮಾಜ್ ಮಾಡೋದಾಗಿರ್ಬೋದು, ಅದಾದ ನಂತರ ನೀವು ಜಕಾತ್ ಮಾಡೋದಾಗಿರ್ಬೋದು, ಅದಾದ ನಂತರ ರೋಜಾದ ನಂತರ ಬರುವಂಥದ್ದು 5ನೇ ಸ್ತಂಭ ಒಂದು ಹಜ್ ಯಾತ್ರೆಯನ್ನು ಮಾಡೋದು. ಇಸ್ಲಾಮಿನಲ್ಲಿ ಮುಸ್ಲಿಮರು ತಮ್ಮ ಜೀವಿತಾವಧಿಯಲ್ಲಿ ಒಂದು ಬಾರಿ ಹಜ್ ಯಾತ್ರೆಯನ್ನು ಕೈದುಕೊಳ್ಳೋದು ಒಂದು ವಿಶೇಷವಾದಂಥ ಸ್ಥಾನಮಾನ ಇದೆ. ಆರ್ಥಿಕವಾಗಿ ಸ್ಥಿತಿವಂತರಾಗಿರುವಂತಹ ಪ್ರತಿಯೊಬ್ಬ ಮುಸ್ಲಿಮರು ಕೂಡ ಹಜ್ ಯಾತ್ರೆಯನ್ನು ಮಾಡೋದು ಅದರದ್ದೇ ಆದಂತಹ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅದು ಆಧ್ಯಾತ್ಮಿಕತೆಯ ದೃಷ್ಟಿಯಿಂದ ಮತ್ತೊಂದು ಬದುಕಿನ ದೃಷ್ಟಿಯಿಂದಲೂ ಕೂಡ ಜೀವನದಲ್ಲಿ ಒಂದು ಬಾರಿ ಆದರೂ ಕೂಡ ಹಜ್ ಯಾತ್ರೆಯನ್ನು ಮಾಡಬೇಕು ಅಂತ ಇಸ್ಲಾಂ ಹೇಳುತ್ತೆ. ಇದಕ್ಕಾಗಿ ಅನೇಕ ವ್ಯವಸ್ಥೆಗಳನ್ನು ಕೂಡ ಸರ್ಕಾರದಿಂದ ಮಾಡಲಾಗುತ್ತೆ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಹಜ್ ಯಾತ್ರೆಗಾಗಿನೇ ಪ್ರತಿ ವರ್ಷವೂ ಕೂಡ ಕೆಲವೊಂದಿಷ್ಟು ಪ್ರೊಸೆಸ್ಗಳನ್ನು ಕೂಡ ಮಾಡ್ತಾ ಬರುತ್ತೆ. ಪ್ರತಿ ವರ್ಷ ಒಂದು ಬಾರಿ ಹಜ್ ಯಾತ್ರೆಗಾಗಿ ಮುಸ್ಲಿಮರು ಹೋಗ್ತಾರೆ. ಈ ಬಾರಿ ಮೇ ತಿಂಗಳಲ್ಲಿ ಮೇ 5ನೇ ತಾರೀಕಿಗೆ ಹಜ್ ಯಾತ್ರೆಗೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಈ ಬಾರಿಯ ಹಜ್ ಯಾತ್ರೆಯ ವಿಶೇಷತೆಗಳೇನು? ಒಂದು ಕಡೆ ಯುದ್ಧ ನಡೀತಾ ಇದೆ. ಯುದ್ಧದ ಈ ಸಮಯದಲ್ಲಿ ಹಜ್ ಯಾತ್ರೆ ಸಾಧ್ಯವಿದೆಯೇ? ಯಾವೆಲ್ಲ ವ್ಯವಸ್ಥೆಗಳನ್ನು ಸರ್ಕಾರದಿಂದ ಮಾಡಿಕೊಳ್ಳಲಾಗಿದೆ? ಹಜ್ ಯಾತ್ರಿಕರಿಗೆ ಯಾವೆಲ್ಲ ತರಬೇತಿಗಳನ್ನು ಈಗಾಗಲೇ ಕೊಡಲಾಗಿದೆ? ಈ ಹಜ್ ಯಾತ್ರೆಗೆ ಸಂಬಂಧಪಟ್ಟಂತೆ ಸೌದಿ ಅರೇಬಿಯಾದಲ್ಲಿ ಆಗಿರುವಂಥ ಎಲ್ಲ ವ್ಯವಸ್ಥೆಗಳೇನು? ಈ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಕರ್ನಾಟಕ ಸ್ಟೇಟ್ ಹಜ್ ಕಮಿಟಿಯ ಚೇರ್ಮನ್ ಆಗಿರುವಂತಹ ಜುಲ್ಫಿಕರ್ ಅಹಮದ್ ಖಾನ್ ಅಲಿಯಾಸ್ ಟಿಪ್ಪು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಅವಾಗಲೇ ಹೇಳ್ತಾ ಇದ್ದೆ, ಇಸ್ಲಾಮಿನ ಮೂಲಭೂತ ಸಿದ್ಧಾಂತಗಳಲ್ಲಿ ಹಜ್ ಯಾತ್ರೆಯು ಕೂಡ ಒಂದು. ಎಷ್ಟು ಪವಿತ್ರ ಈ ಹಜ್ ಯಾತ್ರೆ? ಸರ್, ಇಸ್ಲಾಮದ ಐದು ಪಿಲ್ಲರ್ಸ್ ಇದೆ. 5 ಪಿಲ್ಲರ್ಸ್ನಲ್ಲಿ ತಾವು ಏನು ಹೇಳಿದ್ರಿ, ಫಸ್ಟ್ ಬಂದು ಕಲ್ಮಾ ಅಂತೀವಿ, ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್. ಅದಾದಮೇಲೆ ನಮಾಜ್, 5 ಟೈಮ್ ನಮಾಜ್ ಮಾಡೋದು. ಅದು ತುಂಬ ಮನುಷ್ಯ ಅದಕ್ಕೆ ದುಡ್ಡು ಅವಶ್ಯಕತೆ ಇರಲ್ಲ, ಅವನಿಗೆ ನಮಾಜ್ ಮಾಡೋದು ಕಂಪಲ್ಸರಿ. ಅದಾದಮೇಲೆ ರೋಜಾ ಇಕ್ಕಕ್ಕೂ ದುಡ್ಡು ಅವಶ್ಯಕತೆ ಇರಲ್ಲ. 4ನೇದು ಜಕಾತ್. ಇದಕ್ಕೆ ಯಾರ ಹತ್ರ ದುಡ್ಡಿದೆ ಅವ್ರು ಮಾತ್ರ ಜಕಾತ್ ಕೊಡ್ಬೇಕು. 2.5% ಜಕಾತು ಮನುಷ್ಯ 1 ಲಕ್ಷಕ್ಕೆ. ಯಾರು ದುಡ್ಡಿದೆ, ಯಾರಿಗೆ ಸಾಲ ಇರಲ್ಲ, ಯಾರಿಗೆ ತೊಂದರೆ ಇರಲ್ಲ ಅಂಥ ವ್ಯಕ್ತಿಗಳು ಈ ಜಕಾತ್ ತೆಗಿಬೇಕು. 5ನೇ ಒಂದು, ಯಾರ ಹತ್ರ ಆರ್ಥಿಕ ಚೆನ್ನಾಗಿದ್ದಾರೆ, ಅವ್ರ ಹತ್ರ ಯಾವುದೇ ಒಂಥರ ಸಾಲ ಇಲ್ಲ, ಅವ್ರಿಗೂ ಇದು ಕಂಪಲ್ಸರಿ. ಏನು ನಾವು ಫರ್ಜ್ ಅಂತೀವಿ, ಅದಕ್ಕೆ ಫರ್ಜ್, ಅದು ಕಂಪಲ್ಸರಿ ಮಾಡಲೇಬೇಕು ಹಜ್ಜು. ಅದಕ್ಕೋಸ್ಕರ ಎಲ್ಲ ಮುಸ್ಲಿಮ್ಸು ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ ಅವ್ರಿಗೆ ಒಂದು ಆಸೆ ಇರುತ್ತೆ, ಏನಂದರೆ ಎಷ್ಟು ಬಡವರು ಇದ್ರೂ ಒಂದ್ಸಲಿ ನಾವು ಹಜ್ ಮಾಡಬೇಕು ಅಂತ ಎಲ್ಲ ಮುಸಲ್ಮಾನರಿಗೆ ಒಂದು ಭಾವನೆ, ಅದು ಒಂದು ಇದ್ದಿರುತ್ತೆ, ಅವ್ರು ಹಜ್ಗೆ ಹೋಗಲೇಬೇಕು ಅಂತ. ಅದಕ್ಕೆ ಇದು ತುಂಬ ಪವಿತ್ರವಾದ ಯಾತ್ರಾ. ಎಲ್ಲರೂ ತುಂಬ ಇದು ಒಂದು ವಿಶೇಷವಾಗಿ, ಯಾಕಂದರೆ ಒಂದ್ಸಲಿ ಹಜ್ ಹೋಗಿ ಬರೋರು ಅವರು ಏನೇನು ತಪ್ಪು ಮಾಡಿರ್ತಾರೆ, ಏನೇನು ಸುಳ್ಳು ಹೇಳಿರ್ತಾರೆ, ಅದೆಲ್ಲ ಅವರು ಬಂದಾದ್ಮೇಲೆ ಅದೆಲ್ಲ ಬಿಟ್ಬಿಡ್ತಾರೆ. ಹಾಗಾಗಿ ಇದು ಒಂದು ತುಂಬ ರೀತಿಯಲ್ಲಿ ಹೌದು, ಎಲ್ಲ ಇದು ಒಂದು ತುಂಬ ಪವಿತ್ರವಾದಂಥ ಯಾತ್ರಾ ಇದು. ಮತ್ತೊಂದು ಕಡೆ ಕರ್ನಾಟಕದಿಂದ ಹಾಜಿಗಳು ಹಜ್ ಯಾತ್ರೆಗೆ ಹೋಗ್ತಿದ್ದಾರೆ ಅಂತ. ಯಾವಾಗ ಹೋಗ್ತಿದ್ದಾರೆ ಈ ವರ್ಷ? ಪ್ರತಿ ವರ್ಷ ಹೆಂಗೆ ರೂಟೀನ್ ಆಗುತ್ತೆ ಸರ್ ಇದು? ಸರ್, ಇದು ಹೆಂಗಂದರೆ ಈ ಪ್ರೋಸೆಸ್ ಹೆಂಗಿರುತ್ತೆ ಅಂದರೆ, ನೋಡಿ, ಸರ್ಕಾರದಿಂದ ನಮ್ಮದು ಈ ಇಂಡಿಯಾಯಿಂದ ಟೋಟ್ಲಿ ಈ ಸಲ 1,30,000 ಜನ ಹೋಗ್ತಾರೆ. ಬೇಸ್ಡ್ ಆನ್ ಪಾಪ್ಯುಲೇಷನ್ ಪರ್ಸೆಂಟೇಜ್ ಕೊಡ್ತಾರೆ. ನಮ್ಮ ಕರ್ನಾಟಕ ಪಾಪ್ಯುಲೇಷನ್ ಪ್ರಕಾರ ನಮಗೆ ಪ್ರತಿ ವರ್ಷ 7,000 ನಮ್ಗೆ ಕೋಟಾ ಸಿಕ್ಕತ್ತೆ. ಅದನ್ನಲ್ಲಿ ಏನಾಗುತ್ತೆ ಅಂದರೆ, ಅಪ್ಲಿಕೇಶನ್ ನಾವು ಕಾಲ್ ಫಾರ್ ಮಾಡ್ತೀವಿ. ಅಪ್ಲಿಕೇಶನ್ ಈ ಸಲ ನಮಗೆ 19,000 ಅಪ್ಲಿಕೇಶನ್ ಬಂತು. ಅದರಲ್ಲಿ ವ್ಯಾಲಿಡ್ ಆಗಿದ್ದು 17,000 ಅಪ್ಲಿಕೇಶನ್ಸ್. ಅದನ್ನಲ್ಲಿ ನಾವೇನು ಮಾಡ್ತೀವಿ, ಡ್ರಾ ಆಫ್ ಲಾಟ್ಸ್ ಮಾಡ್ತೀವಿ. ಅದನ್ನಲ್ಲಿ ಯಾಕಂದರೆ ಅದು ಕುರ ಅಂತೀವಿ, ಡ್ರಾ ಆಫ್ ಲಾಟ್ಸ್. ಅದಾದ್ಮೇಲೆ ನಾವು ಫಸ್ಟ್ ಏನು ಮಾಡ್ತೀವಿ, 7,000 ನಮ್ದು ಏನು ಕೋಟಾ ಇತ್ತು ಆ ಕೋಟಾ ನಮ್ಗೆ ಅಲಾಟ್ ಆಗಿಬಿಡತ್ತೆ. ಅದಾದಮೇಲೆ ವೇಟಿಂಗ್ ಲಿಸ್ಟ್ ನಾವು ಹೆಂಗೆ ವೇಟಿಂಗ್ ಲಿಸ್ಟ್ ಮಾಡ್ತೀವಿ. ಟೋಟ್ಲಿ ಈ ಸಲ 11,000 ವೇಟಿಂಗ್ ಲಿಸ್ಟ್ ಇತ್ತು. ಅದರಲ್ಲಿ ಇನ್ನುವರೆಗೂ ಆಲ್ಮೋಸ್ಟ್ ಒಂದು 6,000 ವೇಟಿಂಗ್ ಲಿಸ್ಟ್ ಕ್ಲಿಯರ್ ಆಗಿದೆ. ಟೋಟ್ಲಿ ಈ ಸಲ ನಮ್ಮ ಹಜ್ ಯಾತ್ರಿಗಳು ಕರ್ನಾಟಕದಿಂದ ಹೋಗ್ತಾ ಇರೋದು 11,200 ಹಾಜಿಗಳು ಹೋಗ್ತಾ ಇದ್ದಾರೆ ಈ ಸಲ. ಅದು ನಾವು ಅಪ್ಲಿಕೇಶನ್ ಕರೆಸ್ತೀವಿ, ಆಮೇಲೆ ಡ್ರಾ ಆಫ್ ಲಾಟ್ಸ್ ಆಗುತ್ತೆ, ಆಮೇಲೆ ಫಸ್ಟ್ ಇನ್ಸ್ಟಾಲ್ಮೆಂಟ್ 3 ಇನ್ಸ್ಟಾಲ್ಮೆಂಟ್ನಲ್ಲಿ ತೊಗೊಳ್ತೀವಿ. ಈ ಸಲ ಅದಕ್ಕೆ ಲಾಸ್ಟ್ ಟೈಮ್ 3,30,000 ಇತ್ತು, ಈ ಸರಿ 3,47,000
ಒಂದು ಹಾಜಿಗಳಿಂದ ತೊಗೊಳ್ತೀವಿ. ಹಾಜಿಗಳು ಏನು ಸರ್ಕಾರದಿಂದ ಹೋಗ್ತಾರೆ ಅವ್ರಿಗೆ ಇದು ಒಂದು ತುಂಬ ಕಮ್ಮಿ ರೇಟು. ಬೇರೆ ಪ್ರೈವೇಟಿಂದ ಹೋದರೆ 7 ಲಕ್ಷ ಮೇಲೇ ತೊಗೊಳ್ಳೋದು ಅವರು ಓಕೆ, ಒಂದು ಯಾತ್ರೆಗೆ. ಒಂದು ಯಾತ್ರೆಗೆ. ಓಕೆ. ನಮ್ಮ ಸರ್ಕಾರದಿಂದ ಎಲ್ಲ, ಯಾಕಂದರೆ ನಾವು ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಇರುತ್ತೆ, ಅದು ಬರೀ ಊಟದ ಒಂದು ಹಾಜಿಗಳು ಅವರು ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಕಿದ್ದೆಲ್ಲ ನಮ್ಮ ಸರ್ಕಾರದಿಂದ ರೂಮ್ ಅಕಾಮಿಡೇಷನ್ ಕೊಡ್ತೀವಿ ನಾವು ಸರ್ಕಾರದಿಂದ, ಅಲ್ಲಿ ಮಕ್ಕಾನಲ್ಲಿ, ಮದೀನಾನಲ್ಲಿ. ಆಮೇಲೆ ಮೀನಾ ಅಂತ ಏನು ಹಜ್ಜು 5 ದಿವಸ ಇಂಪಾರ್ಟೆಂಟ್ 5 ದಿವಸ ಇರುತ್ತೆ, ಅದನ್ನಲ್ಲೂ ನಾವು ಅಲ್ಲಿ ಟೆಂಟ್ಸ್ ಎಲ್ಲ ಮಾಡ್ಕೊಡ್ತೀವಿ ಹಜ್ ಯಾತ್ರೆಗೆ. ಟೋಟಲ್ ಎಷ್ಟು ದಿನದ ಯಾತ್ರೆ ಸರ್ ಇದು? ಇದು ಟೋಟ್ಲಿ ಈ ಪ್ರತಿ ವರ್ಷ 40 ದಿವಸ ಇತ್ತು. ಈ ವರ್ಷದಿಂದ ಸೌದಿ ಗೌರ್ಮೆಂಟು ನಮಗೆ ಒಂದು 20 ದಿವಸದ್ದು ಶಾರ್ಟ್ ಪ್ಯಾಕೇಜ್ ಅಂತ ಒಂದು ಮಾಡಿದೆ. ಸೊ ಈ ವರ್ಷದಿಂದ ಒಂದು ಹೊಸದು 20 ದಿವಸದು ಒಂದು ಪ್ಯಾಕೇಜ್ ಮಾಡಿದ್ದೀವಿ. ಈಗ ನೀವು ಅಪ್ಲಿಕೇಶನ್ ಕರೀತೀರಿ, ಅವರು ಅಪ್ಲಿಕೇಶನ್ ಹಾಕ್ತಾರೆ. ಯಾವ ಮಾನದಂಡಗಳ ಮೇಲೆ ಈ ಹಜ್ಗಳನ್ನು ಆಯ್ಕೆ ಮಾಡ್ತೀರಿ? ಯಾವ ಮಾನದಂಡ ಇದೆ ಸರ್ ಇದಕ್ಕೆ? ಒಂದೇ ಒಂದು ಕ್ರೈಟೀರಿಯಾ ಅಂದರೆ ಒಂದು ಮುಸ್ಲಿಂ ಆಗಿರಬೇಕು, ಪ್ಲಸ್ಸು ಸರ್ಕಾರದಿಂದ ಅವನು ಹೋಗ್ಬೇಕಂದ್ರೆ ಅವ್ರಿಗೆ ಒಂದೇ ಸಲ ಲೈಫ್ನಲ್ಲಿ ಪ್ರಾವಿಷನ್ ಇರುತ್ತೆ ಸರ್ಕಾರದಿಂದ ಹೋಗಿ. ಸೆಕೆಂಡ್ ಟೈಮ್ ಅವನು ಅಪ್ಲಿಕೇಶನ್ ಹಾಕಂಗಿಲ್ಲ. ಓಕೆ, ಒಂದು ಬಾರಿ ಅಷ್ಟೇ, ಒಂದು ಬಾರಿ. ಯಾಕಂದರೆ ಎಲ್ಲರಿಗೂ ಕೊಡಬೇಕಿಲ್ಲ. ಹಾಗಾಗಿ ಒಬ್ಬ ಮುಸ್ಲಿಮು ಒಂದೇ ಸಲ ಹಜ್ ಕಮಿಟಿಯಿಂದ ಹೋಗಕ್ಕೆ ಸಾಧ್ಯ ಆಗುತ್ತೆ. ಅದೇ ಬೇಸಿಕ್ ಕ್ರೈಟೀರಿಯಾ. ಅದರ ಜೊತೆಗೆ ಬೇರೆ ಯಾವುದು ಷರತ್ತುಗಳು ಏನು ಏನಿಲ್ಲ. ಹೆಲ್ತ್ ವೈಸ್ ಅವ್ನು ಚೆನ್ನಾಗಿರ್ಬೇಕು, ಹೆಲ್ತ್ ಚೆನ್ನಾಗಿರ್ಬೇಕು. ಯಾಕಂದರೆ ಈ ಸಲ ಸೌದಿ ಗೌರ್ಮೆಂಟ್ ಅವರು ಹೆಲ್ತ್ ಬಗ್ಗೆ ತುಂಬ ಒಂದು ವಿಶೇಷವಾಗಿ ಪ್ರಿಕಾಷನ್ ತಗೊಂಡಿದ್ದಾರೆ. ಹಾಗಾಗಿ ಈ ಸಲ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ, ಇಡೀ ಇಂಡಿಯಾನಲ್ಲಿ ಹೆಲ್ತ್ ಸ್ಕ್ರೀನಿಂಗ್ ಎಲ್ಲ ಥರ ಟೆಸ್ಟ್ ಮಾಡಿಸಿದ್ದೀವಿ ಎಲ್ಲ ಹಾಜಿಗಳಿಗೆ. ಹಾಗಾಗಿ ಯಾರು ಫಿಟ್ ಇದ್ದಾರೋ ಅವ್ರಿಗೆ ಮಾತ್ರ ಅವ್ರಿಗೆ ಇದು ಮಾಡಿದ್ವಿ. ಮೊನ್ನೆ ನಾವು ಕರ್ನಾಟಕದಲ್ಲಿ ಎಲ್ಲ ನಮ್ಮ ನಾಯಕರಾದಂಥ BZ ಜಮೀರ್ ಅಹಮದ್ ಖಾನ್ ಸಾಹೇಬರು, ಆಮೇಲೆ ನಮ್ಮ ಮಿನಿಸ್ಟರ್ ಆದಂಥ ರಹೀಮ್ ಖಾನ್ ಸಾಹೇಬರು, ನಮ್ಮ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DCM ಆದಂಥ DK ಶಿವಕುಮಾರ್ ಸಾಹೇಬರು, ಅವರೆಲ್ಲ ನಮಗೆ ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಅವ್ರದ್ದು ತುಂಬ ಸಹಕಾರ ಇದೆ. ಹಾಗೂ ಹಜ್ ಯಾತ್ರಿಗಳಿಗೆ ಸುಮಾರಾಗಿ ಎಲ್ಲ ನಮ್ಮ ನಾಯಕರು ವಿಶೇಷವಾಗಿ ಎಕ್ಸ್ಟ್ರಾ ಒಂದು ಗೈಡೆನ್ಸು ಕೊಡ್ತಾ ಇದ್ದಾರೆ, ಹಾಗೂ ನಮಗೆ ಎಲ್ಲ ಥರ ಸಹಕಾರ ಕೊಡ್ತಾ ಇದ್ದಾರೆ ಸರ್. ಎಲ್ರಿಗೂ ಒಂದು ಕುತೂಹಲ ಮತ್ತು ಇತ್ತೀಚೆಗೆ ಆಗಿರುವಂಥ ಬೆಳವಣಿಗೆಗಳ ಬಗ್ಗೆ ಒಂದು ಆಲೋಚನೆ ಇದೆ ಸರ್. ಯುದ್ಧ ಆಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ, ಸೌದಿ ಅರೇಬಿಯಾದ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಎಲ್ಲ ಬೆಳವಣಿಗೆಗಳ ನಂತರ ಈಗ ನಾನು ಹಜ್ ಯಾತ್ರೆ ಮಾಡಬಹುದಾ ಎನ್ನುವಂಥ ಸಂಶಯಗಳಿದೆ. ಹೋಗ್ಬೋದಾ ಈಗ? ಹೋಗ್ಬೋದು ಸರ್, ಅದೇನು ತೊಂದರೆ ಇಲ್ಲ. ಆಲ್ರೆಡಿ ನಮಗೆ, ಯಾಕಂದರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಆಗಲಿ ಎಲ್ಲ ಏನು ಈ ಸಲ ಇದು ಮಾಡಿದ್ದೀವಿ ಅಂದರೆ, ಸೌದಿ ಗೌರ್ಮೆಂಟ್ ಅವರು ಆಲ್ರೆಡಿ ಎಲ್ಲ ಥರ ಪ್ರೋಸೆಸ್ ಏನು ಹಜ್ ಯಾತ್ರಿಗಳಿದ್ದಾರೆ ಆ ಪ್ರೋಸೆಸ್ ಎಲ್ಲ ಮುಗಿಸಿದ್ದೀವಿ ನಾವು. ಇನ್ನೇನು ಇಂಡಿಯಾನಲ್ಲಿ ಏಪ್ರಿಲ್ 20ನೇ ತಾರೀಕಿಂದ ಫಸ್ಟ್ ಫ್ಲೈಟ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ 2 ಫೇಸ್ ಇರುತ್ತೆ ಸರ್. ಫಸ್ಟ್ ಫೇಸ್ ಬಂದು ಮದೀನಾಗೆ ಹೋಗ್ತಾರೆ, ಸೆಕೆಂಡ್ ಫೇಸ್ ಬಂದು ಜಿದ್ದಾಗ್ ಹೋಗ್ತಾರೆ, ಮಕ್ಕಾಗೆ ಹೋಗ್ತಾರೆ ಡೈರೆಕ್ಟ್ಲಿ. ನಮ್ಮ ಕರ್ನಾಟಕದ ಈ ಸಲ ಸೆಕೆಂಡ್ ಫೇಸ್ನಲ್ಲಿ ಇದ್ದೀವಿ. ಅದಕ್ಕೋಸ್ಕರ ನಮ್ಮದು May 5th ಫಸ್ಟ್ ಫ್ಲೈಟ್ ಕರ್ನಾಟಕದಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈಗ ಈ ಯುದ್ಧಕ್ಕೂ ಈ ಯಾತ್ರೆಗೆ, ಯಾಕಂದರೆ ಎಲ್ಲ ಮುಸಲ್ಮಾನರಲ್ಲಿ ಒಂದು ಭಾವನೆ ಏನಂದರೆ, ನಾವು ಅಲ್ಲೋಗಿ ಸಾಯಿದ್ರೆ ತುಂಬ ಒಳ್ಳೆಯದು ಅಂತ ಒಂದು ಎಲ್ಲರಿಗೂ ಒಂದು ಭಾವನೆ ಒಂದು ಇದಿರುತ್ತೆ. ಹಾಗಾಗಿ ಯಾರು ಅದ್ರ ಬಗ್ಗೆ ಏನು ಚಿಂತೆ ಮಾಡ್ತಾ ಇಲ್ಲ. ನಮ್ಮ ಹಾಜಿಗಳು ಯುದ್ಧ ಇರಲಿ ಏನೇ ಇರಲಿ ನಾವು ಹೋಗ್ತೀವಿ ಅಂತ. ಪ್ಲಸ್ ನಮಗೆ ಯಾವುದೇ ಥರ ಒಂದು ಅಡಚಣೆಗಳು ಇಲ್ಲ ಸರ್ ಹೋಗೋಕ್ಕೆ. ಮತ್ತೊಂದು ಕಡೆ ಸೌದಿ ಅರೇಬಿಯಾದಲ್ಲಿ ಹಜ್ ಯಾತ್ರಿಕರಿಗೆ ಯಾವೆಲ್ಲ ಸವಲತ್ತುಗಳನ್ನು ಮಾಡಲಾಗುತ್ತೆ? ಅದರಲ್ಲೂ ವಿಶೇಷವಾಗಿ ಈ ಬಾರಿ ಯಾವೆಲ್ಲ ಸವಲತ್ತುಗಳನ್ನು ಅಲ್ಲಿ ಕೊಡಲಾಗಿದೆ? ಸರ್, ಪ್ರತಿ ವರ್ಷ ಏನಾಗುತ್ತೆ ಅಂದರೆ, ಇದು ಈ ಒಂದು ಯಾತ್ರಾ ಬಂದು ನಮ್ಮ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅಂತೀವಿ ನಾವು, ಆವದಿಂದ ಸ್ಟಾರ್ಟ್ ಆಗಿ ಖಯಾಮತ್, ಈ ಪ್ರಪಂಚ ಯಾವಾಗ ಲಾಸ್ಟ್ ಆಗುತ್ತೆ ಆವಾಗವರೆಗೂ ಈ ಯಾತ್ರಾ ನಡೆಯುತ್ತೆ ಸರ್. ಪ್ರತಿ ವರ್ಷ ನಡೆಯುತ್ತೆ. ಅದರಲ್ಲಿ ಏನು ನಮ್ಮದು ಒಂದು ಫಂಡ್ ಇದ್ದಂದರೆ, ಈ ಒಂದು ಯಾತ್ರೆ ಆದರೆ ಈ ಯಾತ್ರೆ ಮುಖಾಂತರ ಇಡೀ ಪ್ರಪಂಚದಲ್ಲಿ ಒಳ್ಳೆತನ, ಈ ಏನು ವಾರ್ಸು, ಈ ಎಲ್ಲರಿಗೂ ತೊಂದರೆಗಳು ಆಗ್ತಾ ಇದೆ, ಅದು ಸ್ಟಾಪ್ ಆಗತ್ತೆ ಅಂತ ನಮ್ಗೆಲ್ಲರಿಗೂ ಅದು ಒಂದು ದೊಡ್ಡ ಭಾವನೆ ಸರ್. ಇದರಲ್ಲಿ ಮುಸ್ಲಿಮು ಹಿಂದೂ ಅಂತ ಯಾವುದು ಭಾವನೆ ಇಲ್ಲ. ಈ ಯಾತ್ರೆಯಿಂದ ಮನುಷ್ಯತ್ವಕ್ಕೆ ಒಳ್ಳೇದಾಗ್ಲಿ ಅಂತ ಒಂದು ಭಾವನೆಯನ್ನ ಈ ಹಜ್ ಆಗೋದು. ಹಾಗಾಗಿ ಸೌದಿ ಅರೇಬಿಯಾನಲ್ಲಿ ಪ್ರತಿ ವರ್ಷ ತುಂಬಾ ಒಳ್ಳೆ ಅರೇಂಜ್ಮೆಂಟ್ಸ್ ಇರುತ್ತೆ. ಯಾಕಂದ್ರೆ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ. ನಾವು ಏನು ಏರ್ಪೋರ್ಟ್ ಇಳಿತೀವಿ, ಏರ್ಪೋರ್ಟ್ ಇಂದ ಇಳಿದು ತಿರ್ಗಾ ವಾಪಸ್ ಬರೋವರೆಗೂ ಆ ಸೌದಿ ಸರ್ಕಾರದಿಂದ ಎಲ್ಲ ಥರ ಒಂದು ಅರೇಂಜ್ಮೆಂಟ್ಸ್ ಮಾಡ್ತಾರೆ. ಅಲ್ಲಿಂದ ಹೆಂಗೆ ನಾವು ಜಿದ್ದಾ ಏರ್ಪೋರ್ಟ್ ಇಳಿತಾರೆ, ಅಲ್ಲಿಂದ ಬಸ್ ಅರೇಂಜ್ಮೆಂಟ್ಸ್ ಇರುತ್ತೆ. ಬಸ್ಸಿಂದ ಡೈರೆಕ್ಟ್ ಅವ್ರು ರೂಮ್ಸ್ ಕರ್ಕೊಂಡು ಹೋಗ್ತಾರೆ. ರೂಮ್ಸ್ ಐಡೆಂಟಿಫೈ ಮಾಡಿ ಆ ಬಿಲ್ಡಿಂಗ್ಸ್ ಬಿಡ್ತಾರೆ. ಅಲ್ಲಿಂದ
ತಿರ್ಗಾ ಏನು ಮಾಡ್ತಾರೆ, ನಮ್ಮದು ಹಜ್ ಯಾತ್ರಾ ಏನು 5 ದಿವಸ ಒಂದು ಪವಿತ್ರ ಯಾತ್ರಾ 5 ದಿವಸದಿರೋದು ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಅದು ಬಸ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ತಿರ್ಗಾ ವಾಪಸ್ಸು 5 ದಿವಸ ಆದಮೇಲೆ ತಿರ್ಗಾ ವಾಪಸ್ ರೂಮ್ ಕರ್ಕೊಂಡು ಬರ್ತಾರೆ, ಬಂದು ಅಲ್ಲಿ ಬಿಡ್ತಾರೆ. ತಿರ್ಗಾ ಅವ್ರಿಗೆ ಮಕ್ಕಾಗೆ ಹೋಗಿ ನಾವು ಉಮ್ರಾ ಅಂತೀವಿ, ಉಮ್ರಾ ಮಾಡ್ಬೋದು, ತವಾಫ್ ಮಾಡ್ಬೋದು. ಆಮೇಲೆ ಅಲ್ಲಿಂದ ತಿರ್ಗಾ ಮದೀನಾಗೆ ಕರ್ಕೊಂಡು ಹೋಗ್ತೀವಿ. ಲಾಸ್ಟ್ 10 ದಿವಸ, ಟೋಟಲ್ 40 ದಿವಸ ಪ್ಯಾಕೇಜ್ನಲ್ಲಿ 30 ದಿವಸ ಮಕ್ಕಾನಲ್ಲಿ ಇರ್ತಾರೆ, ಲಾಸ್ಟ್ 10 ದಿವಸ ಬಂದು ಮದೀನಾನಲ್ಲಿ ಇರ್ತಾರೆ. ಮದೀನಾಗೆ ಕರ್ಕೊಂಡು ಹೋಗ್ತಾರೆ. ಮದೀನಾನಲ್ಲೂ ಅಲ್ಲಿ ನಮ್ದು ಪ್ರಾಫಿಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂದು ಅಲ್ಲಿ ಇದಿದೆ, ಅಲ್ಲಿಂದ ಅಲ್ಲೆಲ್ಲ ನಮಾಜ್ ಮಾಡ್ತೀವಿ 10 ದಿವಸ. ಆಮೇಲೆ ಮದೀನಾಯಿಂದ ಡೈರೆಕ್ಟ್ ವಾಪಸ್ ತಿರ್ಗಾ ನಮ್ಮ ಬೆಂಗಳೂರು ಕರ್ಕೊಂಡು ಬರ್ತಾರೆ. ಅಂದ್ರೆ ನಿಮ್ಮನ್ನ ರಿಸೀವ್ ಮಾಡ್ಕೊಳೋದ್ರಿಂದ ಹಿಡಿದು ನಿಮ್ಮ ಸೆಂಡ್ ಅಪ್ ಮಾಡೋಲ್ಲಿ ತನಕನೂ ಕೂಡ ಸೌದಿ ಅರೇಬಿಯಾ ಸರ್ಕಾರ ನಿಮ್ಮ ಜೊತೆಗೆ ಇರುತ್ತೆ. ಎಲ್ಲ ತರ ಕೊಡ್ತಾರೆ ಸರ್. ಮತ್ತೊಂದು ಕಡೆ ಟೋಟಲ್ ಕರ್ನಾಟಕದಿಂದ ಹಜ್ ಭವನಗಳು ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸರ್. ಈ ಸಲ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಫಸ್ಟ್ ಟೈಮು ನಮ್ಮ ಕರ್ನಾಟಕದಲ್ಲಿ ಮಂಗಳೂರು ಹಜ್ ಕಮಿಟಿ ಒಂದು ಅಪ್ರೂವಲ್ ಆಯಿತು. ಇವಾಗ ತುಂಬಾ ಇನಾಗ್ರೇಷನ್ ಮಾಡ್ತೀವಿ ಅದು. ಆಮೇಲೆ ಗುಲ್ಬರ್ಗಾನಲ್ಲಿ 5 ಎಕರೆ ಸ್ಯಾಂಕ್ಷನ್ ಆಗಿದೆ ಸರ್. ಆಮೇಲೆ ಇನ್ನೊಂದು ಹುಬ್ಳಿನಲ್ಲೂ ಈ ಸಲ ಅಪ್ರೂವಲ್ ಆಗಿದೆ. ಬಿದರ್ನಲ್ಲಿ ಒಬ್ರು ಪ್ರೈವೇಟ್ ಜಾವೀದ್ ಅಂತ ಅವರು ನಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಹಜ್ ಕಮಿಟಿಗೆ. ಅವ್ರ ಸ್ವಂತ ಜಾಗ, ತುಂಬಾ ಕಾಸ್ಟ್ಲಿ ಜಾಗ, ನಮ್ಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಲ ಕರ್ನಾಟಕದಲ್ಲಿ ಫಸ್ಟ್ ಟೈಮು 4 ಹಜ್ ಭವನಗಳು ಹೊಸದಾಗಿ ಬರ್ತಾ ಇದೆ ಸರ್. ಮತ್ತೊಂದು ಕಡೆ ಈ ಹೆಲ್ತ್ ಕಾರ್ಡ್ಗಳನ್ನೇನೋ ಹಜ್ ಯಾತ್ರಿಕರಿಗೆ ಕೊಡ್ತಾ ಇದ್ದೀರಿ, ಅದರಿಂದ ಏನು ಪ್ರಯೋಜನ, ಅದರಿಂದ ಆಗ್ಬಹುದಂತ ಲಾಭಗಳೇನು ಯಾತ್ರಿಕರಿಗೆ? ಸರ್, ಏನಾಗ್ತಾ ಇತ್ತು ಅಂದರೆ ಈ ವರ್ಷ ಫಸ್ಟ್ ಟೈಮು ಸೌದಿ ಗೌರ್ಮೆಂಟು ಯಾವುದೇ ಒಂಥರ ಡಿಸೀಸ್ ಆಗಲಿ, ನಾವು ಏನು ಮಾಡ್ತೀವಿ, ವ್ಯಾಕ್ಸಿನೇಷನ್ನು ಕೊಡ್ತೀವಿ. ಎಲ್ಲ ಹಾಜಿಗಳಿಗೆ ಪ್ರತಿ ವರ್ಷ ವ್ಯಾಕ್ಸಿನೇಷನ್ಸ್ ಕೊಡ್ತೀವಿ. ಯಾವುದ್ರ ಬಗ್ಗೆ? ಹೆಲ್ತ್, ಅವ್ರಿಗೆ ಯಾವುದೇ ಥರ ಒಂದು ಅಲ್ಲಿ ಹೋಗಿ ಯಾವುದೇ ಥರ ಡಿಸೀಸ್ ಆಗಬಾರ್ದು ಅಂತ ಮೆಂಚಟೈಸ್ ಅಂತ ಏನು ಇದಿದೆ ಅದಕ್ಕೆ ನಾವು ಕೊಡ್ತೀವಿ. ಆಮೇಲೆ ಮೊದಲು ಪೋಲಿಯೋ ಡ್ರಾಪ್ಸು ಆಗ್ತಾ ಇದೀವಿ. ಈ ವರ್ಷದ ಪೋಲಿಯೋ ಡ್ರಾಪ್ಸ್ ಅವಶ್ಯಕತೆ ಇಲ್ಲ ಅಂತ ಅದು ಸ್ಟಾಪ್ ಮಾಡಿದ್ದೀವಿ. ಎಕ್ಸ್ಟ್ರಾ ಪ್ರಿಕಾಷನ್ ಸೌದಿ ಗೌರ್ಮೆಂಟ್ ಏನು ತಗೊಂಡಿದೆ ಅಂದರೆ, ಅವ್ರಿಗೆ ಯಾವುದೇ ಥರ ಒಂದು ಕ್ಯಾನ್ಸರ್ ಇರಲಿ, ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇರಬಾರ್ದು, ಅವ್ರಿಗೆ ಯಾವುದೇ ಥರ ಕಿಡ್ನಿ ಪ್ರಾಬ್ಲಮ್ ಇರಬಾರ್ದು ಅಂತ ಎಲ್ಲ ಐಡೆಂಟಿಫೈ ಮಾಡಿ ಹಜ್ಗೆ ಎಲ್ಲ ಸ್ಕ್ರೀನಿಂಗ್ ಮಾಡಿಸಿ ಈ ಸಲ ಎಲ್ಲ ಬ್ಲಡ್ ಟೆಸ್ಟ್ಗಳು ತಗೊಂಡು ಯಾರು ಅನ್ಫಿಟ್ ಇದ್ದಾರೆ ಅವ್ರಿಗೆ ನೀವು ಕಳಿಸ್ಬಾರ್ದು ಅಂತ ಗೌರ್ಮೆಂಟ್ ಡಾಕ್ಟರ್ಸ್ಗೆ ಅದು ವಹಿಸಿದ್ದಾರೆ. ಈ ಸಲ ನಮ್ದು ಇಷ್ಟು ಹಾಜಿ ಏನು 11,500 ಹಾಜಿಗಳು ಹೋಗ್ತಾ ಇದ್ದಾರೆ, ನಾವು ಎಲ್ಲರಿಗೂ ಸ್ಕ್ರೀನ್ ಟೆಸ್ಟ್ ಮಾಡಿದ್ದೀವಿ. ಅದ್ರಲ್ಲಿ ಇಬ್ರುದು ಅನ್ಫಿಟ್, ಈ ಸಲ ಅನ್ಫಿಟ್ ಆಗಿದ್ದಾರೆ ಸರ್. ಇಬ್ರು ಅನ್ಫಿಟ್ ಆಗಿದ್ದಾರೆ. ಹಾಗಾಗಿ ಮಿಕ್ಕಿದವರೆಲ್ಲ ಫಿಟ್ ಅಂತ ತೋರಿಸಿದೆ ಸರ್. ನೀವು ಹೇಳ್ತಾ ಇದ್ರಿ ಫಿಟ್ ಇದ್ದವ್ರು ಮಾತ್ರ ಕರ್ಕೊಂಡು ಹೋಗ್ತೇವೆ, ಅನ್ಫಿಟ್ ಇದ್ದವ್ರು. ವಯಸ್ಸಿನ ಮಿತಿ ಏನಾದರೂ ಇದೆ? ಹಜ್ ಜಾತ್ರೆ ಮಾಡ್ಬೇಕಂದ್ರೆ ಇಷ್ಟೇ ವಯಸ್ಸಿನ ಆ ಥರ? ಮಹಿಳೆ ಮತ್ತು ಪುರುಷರು ಇಬ್ರು ಹೋಗ್ಬೋದು. ನಾನು ಈಗ ನೋಡ್ತಾ ಇದ್ದೆ, ಪುರುಷರು ಬಿಳಿ ಬಟ್ಟೆಗಳನ್ನು, ಶುಭ್ರವಾದಂಥ ಬಿಳಿ ಬಟ್ಟೆಗಳನ್ನು ಧರಿಸಿ ಹೋಗೋದು. ಅದ್ರ ಬಗ್ಗೆ ಏನಿದೆ ನಿಯಮ ನೀತಿಗಳ ಬಗ್ಗೆ? ಸರ್, ನಾವು ಎಹ್ರಾಮ್ ಅಂತೀವಿ ಸರ್. ಎಹ್ರಾಮ್ ಅಂದರೆ ಇವಾಗ ನಮ್ಮ ಎಡೆ ಬಟ್ಟೆ ಹಾಕೊಳ್ಬೇಕಾಗಿದೆ. ನಾವು ಏನು ಬೇರೆ ಗಾರ್ಮೆಂಟ್ಸ್ ಒಳಗಡೆ ಆಗಲಿ ಏನು ಹಾಕೊಳ್ಬಾರ್ದು. ಎಹ್ರಾಮ್ ಅಂತೀವಿ. ಜೆಂಟ್ಸ್ಗೆ, ಲೇಡೀಸು ಎಲ್ಲ ಹಾಕೊಳ್ಬಾರ್ದು. ಅವ್ರಿಗೂ ಎಹ್ರಾಮ್ ಅಂತೀವಿ. ಅವ್ರ ತಲೆ ಮೇಲೆ ಹಾಕೊಳ್ತಾರೆ. ಎಹ್ರಾಮ್ ಹಾಕೊಂಡ್ರೆ ಫಸ್ಟ್ ಇವಾಗ ನಾವು ಮಕ್ಕಾಗೆ ಹೋಗ್ತೀವಿ ಎಹ್ರಾಮ್ ಹಾಕೊಂಡು, ಅದು ಉಮ್ರಾ ಅದು ಎಲ್ಲ ಮಾಡ್ಕೊಂಡು. ಹಜ್ಜು ಪೂರ್ತಿ ಯಾತ್ರಾ ಎಹ್ರಾಮ್ನಲ್ಲೇ ಮಾಡಬೇಕು. ಅದೇ ಇಂಪಾರ್ಟೆನ್ಸ್ ಅದು. ಓಕೆ. ಅದು ತುಂಬಾ ಎಹ್ರಾಮ್ ಮಾಡ್ಕೊಂಡೆ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಂಗೆ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಎಹ್ರಾಮ್ ಅಂದ್ರೆ ಏನು ಸ್ವಲ್ಪ ತಿಳಿಸಬಹುದು ಅದ್ರ ಬಗ್ಗೆ? ಎಹ್ರಾಮ್ ಅಂದ್ರೆ ಸರ್, ಅದು ಎಹ್ರಾಮ್ ಅಂದ್ರೆ ಅದು 2 ವೈಟ್ ಕಲರ್ ಬಟ್ಟೆ ಇರುತ್ತೆ. ಅದು ಒಂದು ಹಾಕೊಂಡ್ರೆ ನಮ್ದು ತುಂಬಾ ಕಂಡೀಷನ್ಸ್ ಇಂಪ್ಲಿಮೆಂಟ್ ಆಗಿಬಿಡತ್ತೆ. ನಾವು ಯಾವುದೇ ಥರ ಸ್ಮೆಲ್ ಇದು ಯೂಸ್ ಮಾಡಬಾರ್ದು, ಸೋಪ್ ಯೂಸ್ ಮಾಡಬಾರ್ದು, ಸ್ಮೆಲ್ ಇರೋದಂಥ ಊಟ ಮಾಡಬಾರ್ದು. ಆಮೇಲೆ ನಾವು ಯಾವುದೇ ಥರ ಕೂದಲು ಇದು ಮಾಡಬಾರ್ದು, ನಾವು ತುಂಬ ಕೂದಲು ಕಿದ್ಬಾರ್ದು ನಾವು. ಆಮೇಲೆ ಅದು ಎಹ್ರಾಮ್ ಹಾಲತ್ ಅಂತೀವಿ. ಇನ್ ದ ಪೊಸಿಷನ್ ಆಫ್ ಎಹ್ರಾಮ್ ವಿ ಆರ್ ಸಪೋಸ್ ಟು ಡೂ ಇದೆಲ್ಲ ಮಾಡೋದಿರತ್ತೆ, ಇದೆಲ್ಲ ಮಾಡಬಾರ್ದು ಅಂತ ಇದೆ. ಡೂಸ್ ಆ್ಯಂಡ್ ಡೋಸ್ ಅಂತ ಇದೆ. ಹಾಗಾಗಿ ಎಹ್ರಾಮ್ ಅದು ಹಾಕೊಂಡ್ರೆ ಮನುಷ್ಯ ತುಂಬ ಸ್ಟ್ರಿಕ್ಟಾಗಿ ಅದು ಫಾಲೋ ಮಾಡೋದು. ಏನಾದರೂ ಅದನ್ನಲ್ಲಿ ತಪ್ಪು ಮಾಡಿಬಿಟ್ರೆ ಅದಕ್ಕೆ ಅವರು ಒಂದು ದಮ್ ಅಂತೀವಿ ನಾವು, ಅದಕ್ಕೆ ಇಷ್ಟು ಪೆನಾಲ್ಟಿ ಅಂತ, ಆ ಪೆನಾಲ್ಟಿ ಕೊಡಬೇಕು. ಎಸ್ ಸರ್. ಮತ್ತೊಂದು ಕಡೆ ಕರ್ನಾಟಕದಿಂದ ಈ ಬಾರಿ ಎಂಬಿಕೇಶನ್ ಪಾಯಿಂಟ್ಸ್ ಎಷ್ಟಿದೆ ಸರ್? ಈ ಸಲ ಎಂಬಾಕೇಶನ್ ಪಾಯಿಂಟ್ಸು ಬೆಂಗಳೂರು ಒಂದೇ ಇರೋದು. ಲಾಸ್ಟ್ ಟೈಮ್ 2-3 ವರ್ಷ ಮುಂಚಿತವಾಗಿ ಮಂಗಳೂರು ಇತ್ತು, ಅದು ಸ್ಟಾಪ್ ಮಾಡಿದ್ದೀವಿ. ಯಾಕಂದರೆ ನಮ್ಮದು ಇಡೀ ಇಂಡಿಯಾನಲ್ಲಿ ಟೆಂಡರ್ ಪ್ರೋಸೆಸ್ ಆಗುತ್ತೆ ಏರ್ಲೈನ್ಸು. ಆ ಏರ್ಲೈನ್ಸ್ ಪ್ರೋಸೆಸ್ನಲ್ಲಿ ಒಬ್ಬೊಬ್ಬರು ಹಾಜಿಗೆ 50,000 ಜಾಸ್ತಿ ಆಗುತ್ತೆ ಮಂಗಳೂರಿಂದ ಅಂತ
ನಾವು ಈ ಸಲ ಕೇಳಕ್ಕೆ ಹೋಗಿಲ್ಲ. ಆದರೆ ನೆಕ್ಸ್ಟ್ ಸಲ ಹಜ್ ಭವನ ಇರುತ್ತೆ, ಅಲ್ಲಿಂದ ಎಂಬಾಕೇಶನ್ ಮಾಡೋಕ್ಕೆ ನಾವು ಕೇಳ್ಕೊಳ್ತೀವಿ ಸರ್ ಸೆಂಟ್ರಲ್ ಗೌರ್ಮೆಂಟ್ಗೆ. ಅಂದರೆ ಕರ್ನಾಟಕದಲ್ಲಿ ಇನ್ನೂ ಎಕ್ಸ್ಟ್ರಾ ಬೇಕು ಅಂತನಾ ಹೇಗೆ? ಇಲ್ಲ, ಎಂಬಾಕೇಶನ್ ಎಕ್ಸ್ಟ್ರಾ, ಯಾಕಂದರೆ ಮಂಗಳೂರಿಂದ ಟೋಟ್ಲಿ ಹಜ್ ಯಾತ್ರೆ ಹೋಗೋರು 1300 ಜನ ಸರ್. ಪ್ರತಿ ವರ್ಷ ಅದು ಇನ್ಕ್ರೀಸೇ ಆಗ್ತಾ ಇದೆ. ಹಾಗಾಗಿ ಈ ಸಲ 1300 ಜನ ಮಂಗಳೂರಿಂದ ಆಗ್ತಾರೆ. ಅಲ್ಲೇ ಒಂದು ಎಂಬಾಕೇಶನ್ ಏರ್ಪೋರ್ಟ್ ಇದೆ, ವಿತ್ ಆಲ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಏರ್ಪೋರ್ಟ್ ಇದೆ ಮಂಗಳೂರ್ದು. ಅಲ್ಲಿಂದ ನಾವು ಎಂಬಾಕೇಶನ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗತ್ತೆ ಅಂತ ನಾವು ಮಾಡ್ಕೊಂಡಿದ್ದೀವಿ ಸರ್. ಮತ್ತೊಂದು ಕಡೆ ಈ ಹಜ್ ಯಾತ್ರೆ ಕೈಗೊಳ್ಳುವಂಥ ಯಾತ್ರಾರ್ಥಿಗಳಿಗೆ ಪ್ರತಿ ವರ್ಷವೂ ಕೂಡ ನೀವು ಟ್ರೈನಿಂಗ್ ಕೊಡ್ತೀರಿ. ಯಾವ ರೀತಿಯಾಗಿ ಟ್ರೈನಿಂಗ್ ಪ್ರೊಸೆಸ್ ಇರುತ್ತೆ, ಎಲ್ಲೆಲ್ಲಿ ಟ್ರೈನಿಂಗ್ ಕೊಡ್ತೀರಿ, ಏನೆಲ್ಲ ಇರುತ್ತೆ ಅದರಲ್ಲಿ? ಸರ್, ಈ ಹಜ್ ಹೋಗೋರು ಯಾತ್ರಿಗಳು ಅದ್ರಲ್ಲಿ ಮೆಜಾರಿಟಿ ಮೊದಲು ಏನಿತ್ತು, ಸ್ವಲ್ಪ ವಯಸ್ಸು ಅಬೌವ್ 50 ಇಯರ್ಸ್ ಇರ್ತಾ ಇದ್ರು ಸರ್. ಅವ್ರಿಗೆ ಸುಮಾರು ಜನ ರೂರಲ್ ಏರಿಯಾದಿಂದ ಬರ್ತಾರೆ. ಅವ್ರಿಗೆ ನಾವೇನು ಮಾಡ್ತೀವಿ, ಇಡೀ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತೀವಿ ನಮ್ಮ ಹಜ್ ಕಮಿಟಿಯಿಂದ. ನಮ್ಮ ಒಂದು ಹಜ್ ಟ್ರೈನಿಂಗ್ ಫೋರಮ್ ಅಂತ ಇದೆ. ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ ಪೀಪಲ್ಲು. ಅವ್ರು ಏನೇನು ಲೇಟೆಸ್ಟ್ ಏನೇನು ಅಪ್ಡೇಟ್ಸ್ ಇರುತ್ತೆ ಅದೆಲ್ಲ ಕೊಟ್ಟು, ಯಾವ ಥರ ಹಾಜಿ ಬೆಂಗಳೂರಿಂದ ಬಸ್ಸಿಂದ ಆಮೇಲೆ ಫ್ಲೈಟ್ನಲ್ಲಿ ಹೆಂಗಿರಬೇಕು. ಯಾಕಂದ್ರೆ ಸುಮಾರು ಜನ ಫಸ್ಟ್ ಟೈಮ್ ಫ್ಲೈಟ್ನಲ್ಲಿ ಕೂತಿರ್ತಾರೆ ಸರ್, ಅವ್ರು ಫ್ಲೈಟ್ನಲ್ಲಿ ಹೋಗಿರಲ್ಲ. ಅದಕ್ಕೋಸ್ಕರ ಫ್ಲೈಟ್ನಲ್ಲಿ ಹೆಂಗ್ ಕೂತ್ಕೊಳ್ಬೇಕು, ಫ್ಲೈಟ್ ಟಾಯ್ಲೆಟ್ಸ್ ಹೆಂಗ್ ಯೂಸ್ ಮಾಡಬೇಕು, ತಿರ್ಗಾ ನೀವು ಇಂಟರ್ನ್ಯಾಷನಲ್ ಬೇರೆ ಒಂದು ದೇಶಕ್ಕೆ ಹೋಗ್ತೀರಾ, ಅಲ್ಲಿ ಭಾಷೆ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಥರ ನೀವು ಹೆಂಗ್ ನಡ್ಕೊಳ್ಬೇಕು, ಅಲ್ಲಿ ಏನೇನು ಕಂಡೀಷನ್ಸ್ ಇರುತ್ತೆ ಅದೆಲ್ಲ. ಆಮೇಲೆ ನಮ್ಮ ಇಸ್ಲಾಂ ಧರ್ಮ ಏನು ಹೇಳ್ಕೊಳತ್ತೆ, ಹಜ್ ನೀವು ಕೇಳಿದ್ರಿ ಏರಾಮ್ ಅಂದರೆ, ಏರಾಮ್ ನೀವು ಬಟ್ಟೆ ಹಾಕೊಂಡ್ರೆ ಯಾವ ಥರ ಇರಬೇಕು, ಅದು ಪೂರ್ತಿ 40 ದಿವಸ ಅದು ಪ್ರೋಸೆಸ್ಸು ನಾವು ಈ ಟ್ರೈನಿಂಗ್ ಮುಖಾಂತರ. ಯಾಕಂದ್ರೆ ಸುಮಾರು ಜನಕ್ಕೆ ಏನೂ ಗೊತ್ತಿರಲ್ಲ. ಹೌದು, ಏನೋ ಗೊತ್ತಿರಲ್ಲ. ನಾವು ಟ್ರೈನಿಂಗ್ ಹಳ್ಳಿಗಳಿಂದ ಬರ್ತಾರೆ, ಗ್ರಾಮೀಣ ಪ್ರದೇಶಗಳಿಂದ ಬರ್ತಿರ್ತಾರೆ, ಅವ್ರಿಗೆ ಏನು ಗೊತ್ತಿರಲ್ಲ, ಸುಮಾರು ಜನಕ್ಕೆ ಏನು ಗೊತ್ತಿರಲ್ಲ. ಹಾಗಾಗಿ ನಾವು ನಮ್ಮ ಉಲ್ಮಾ ಕಿರಾಮ್ ಏನಿದ್ದಾರೆ ಅವರೆಲ್ಲ ಸೇರಿ ಎಲ್ಲ ಕಡೆ ಅವರು ಟ್ರೈನಿಂಗ್ ಕೊಡ್ತಾರೆ. ಪ್ಲಸ್ ನಾವು ಹಜ್ ಕಮಿಟಿಯಿಂದಾನು ವಿಶೇಷವಾಗಿ ನಾವು ಎಲ್ಲ ಕಡೆ ಟ್ರೈನಿಂಗ್ ಕೊಡ್ತೀವಿ. ಈ ಸಲ ಫಸ್ಟ್ ಟೈಮ್ ನಾನು ಚೇರ್ಮನ್ ಆದ ಮೇಲೆ ಆನ್ಲೈನ್ ಟ್ರೈನಿಂಗ್ ಅಂತ ಸ್ಟಾರ್ಟ್ ಮಾಡಿದ್ವಿ ನಾವು. ಫಸ್ಟ್ ಟೈಮ್ ಅದು ತುಂಬಾ 2 ಲಕ್ಷ ಜನ ನೋಡಿದ್ದಾರೆ. ಅದು ಆಲ್ಮೋಸ್ಟ್ ಅದು ತುಂಬಾ ಒಂದು ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಯಿತು. ಯಾಕಂದ್ರೆ ನಾವು ಆನ್ಲೈನ್ ಪ್ರೋಗ್ರಾಮ್ ಫಸ್ಟ್ ಟೈಮ್ ಏನು ಟೆಕ್ನಾಲಜಿ ಹೆಂಗೆ ಇಂಪ್ರೂವ್ ಆಗ್ತಾ ಇದೆ ಅದು ಯೂಸ್ ಮಾಡಬೇಕಂತ ನಾನು ಮಾಡಿದೆ. ಹಾಗಾಗಿ ನಮ್ಮ ಮೌಲಾನಾ ಖಾಲಿದ್ ಸಾಹೇಬ್ರು ಅಂತ ಅವರು ನಮಗೆ ಸಪೋರ್ಟ್ ಮಾಡಿದ್ರು, ಅವರೇ ಎಲ್ಲ ಇದು ಮಾಡಿ. ಹಾಗಾಗಿ ನಾನು ಕ್ವಿಜ್ ಕಾಂಪಿಟೇಷನ್ ಇಕ್ಕಿದ್ವಿ, ಯಾಕಂದರೆ ಜನಕ್ಕೆ ಇಂಟ್ರೆಸ್ಟ್ ಬರಲಿ ಅಂತ. ಹಾಗಾಗಿ ಇಟ್ ವಾಸ್ ಎ ವೆರಿ ಸಕ್ಸಸ್ಫುಲ್ ಪ್ರೋಗ್ರಾಮ್ ಸರ್. ಎಸ್ ಸರ್. ಇದು ಆಫ್ಲೈನ್ ಟ್ರೈನಿಂಗ್ ಕೇವಲ ಬೆಂಗಳೂರಲ್ಲಿ ಇರುತ್ತಾ ಅಥವಾ ರಾಜ್ಯದ ಬೇರೆ ಬೇರೆ ಭಾಗ? ಎಲ್ಲ ಕಡೆ. ನಾನು ಬೆಳ್ಳಾರಿಗೆ ಹೋಗಿದ್ದೆ, ಬೆಳ್ಳಾರಿ, ಧಾರವಾಡ, ಆಮೇಲೆ ಗುಲ್ಬರ್ಗ, ಇವಾಗ ನೆಕ್ಸ್ಟ್ ಬಿದರ್ ಇದೆ, ತುಮಕೂರು ಆಯ್ತು, ಎಲ್ಲ ಕಡೆ ನಾವು ಮಾಡ್ತೀವಿ ಸರ್. ಮತ್ತೊಂದು ಕಡೆ ನೀವು ಅವಾಗಲೇ ಮಾತನಾಡ್ತಾ ಇದ್ವಿ, ಸೌದಿ ಅರೇಬಿಯಾ ಸರ್ಕಾರ ನಮ್ಮ ಜೊತೆಗೆ ಇರುತ್ತೆ, ನಮ್ಮನ್ನು ವೆಲ್ಕಮ್ ಮಾಡೋದಕ್ಕಿಂತ ಹಿಡಿದು ನಮ್ಮನ್ನು ಸೆಂಡ್ ಅಪ್ ಮಾಡುವ ತನಕ ಊಟ ವಸತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಜ್ ಯಾತ್ರಿಕರಿಗೆ ಏನೆಲ್ಲ ವ್ಯವಸ್ಥೆಗಳಾಗುತ್ತೆ? ಮೊದಲು ಏನು ಮಾಡ್ತಾ ಇದ್ರು, ಹಜ್ ಯಾತ್ರಿಗಳು ಇಲ್ಲಿಂದ ರೈಸು, ದಾಲು ಎಲ್ಲ ತಗೊಂಡು ಹೋಗ್ತಾ ಇದ್ರು. ಈ ಸಲ ಫಸ್ಟ್ ಟೈಮು ನಮ್ಮ ಇಂಡಿಯನ್ ಹಾಜೀಸ್ಗೆ ಅಲ್ಲಿ ಏನು ನೀವು ಅಡುಗೆ ಮಾಡಬಾರ್ದು ಅಂತ ನಮ್ಗೆ ಒಂದು ಕಂಡೀಷನ್ ಆಗಿಬಿಟ್ಟಿದ್ದಾರೆ. ಅಲ್ಲಿ ಬಿಲ್ಡಿಂಗ್ಸ್ನಲ್ಲಿ ನಮ್ಮವ್ರು ಏನು ಮಾಡ್ತಾಯಿದ್ರು, ಅಲ್ಲಿ ಒಂದು ಕಿಚನ್ ಸಪ್ರೇಟ್ ಇರ್ತಾಯಿದ್ರು, ಇಲ್ಲಿಂದ ತೊಗೊಂಡೋಗಿ. ಯಾಕಂದರೆ ನಮ್ಮದು ಊಟ ಎಲ್ಲದು ಒಂದೊಂದು ಸೋಷಿಯಲ್ ಕಲ್ಚರಲ್ ಡಿಫ್ರೆನ್ಸ್ ಇದೆ ಪ್ರಪಂಚದ್ದು. ಹಂಗಾಗಿ ನಮ್ಮ ಜನ ಇಲ್ಲಿಂದ ರೈಸು, ನಮ್ಗೆ ಏನೇನು ಬೇಕಾದ ಊಟ ಸಾಮಾನುಗಳೆಲ್ಲ ತೊಗೊಂಡು ಹೋಗ್ತಾಯಿದ್ರು. ಆದರೆ ಈ ಸಲ ಏನು ಮಾಡಿದ್ದಾರೆ, ಸೌದಿ ಗೌರ್ಮೆಂಟ್ ಯಾವುದೇ ಥರ ನೀವು ಫುಡ್ ಗ್ರೇನ್ಸು ಏನು ತೊಗೊಂಡು ಬರಬಾರ್ದು, ಅಲ್ಲೇ ನೀವು ಊಟ ಬಿಲ್ಡಿಂಗ್ನಲ್ಲಿ ಊಟ ಪ್ರಿಪೇರ್ ಮಾಡೋಂಗಿರಲ್ಲ, ನೀವು ಆಚೆಯಿಂದ ಊಟ ಮಾಡಬೇಕು, ಇಲ್ಲಾಂದರೆ ಯಾರಾದರೂ ಕ್ಯಾಟ್ರಸ್ ವಹಿಸ್ಕೊಂಡು ಮಾಡಬೇಕಂತ. ಹಾಗಾಗಿ ನಮ್ಮ ಸರ್ಕಾರ ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ ಅವರು ನಾವು ಒಂದು ಕೆಲವು ಕ್ಯಾಟ್ರಸ್ಗೆ ಐಡೆಂಟಿಫೈ ಮಾಡಿದ್ದೀವಿ. ನಮ್ಮ ಕರ್ನಾಟಕದವ್ರು ಯಾರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಐಡೆಂಟಿಫೈ ಮಾಡಿ ನಾವು ಲಿಸ್ಟ್ ಮಾಡಿದ್ದೀವಿ 3-4 ಜನಕ್ಕೆ. ಆ ಹಾಜಿಗಳು ಅಲ್ಲಿ ಹೋದರೆ ಅವ್ರಿಗೆ ಆಯ್ಕೆ ಮಾಡ್ಕೊಳ್ಬೋದು. ಅವ್ರಿಗೆ ಇಷ್ಟ ಆದರೆ ಅವ್ರಿಗೆ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಆ ಸರ್ವಿಸ್ ತೊಗೊಳ್ಬೋದು. ಇಲ್ಲ ಅಂದರೆ ಸುಮಾರು ಹೋಟೆಲ್ಸ್ಗಳು ಅಂತೂ ಎಲ್ಲ ಕಡೆ ಇರುತ್ತೆ, ಹೋಟೆಲ್ಸ್ನಲ್ಲಿ ಊಟ ಮಾಡ್ಕೊಂಡು. ಓಕೆ, ಕಮಿಟಿಯಿಂದ ಏನು ವ್ಯವಸ್ಥೆ ಇರಲ್ಲ? ಕಮಿಟಿಯಿಂದ ಏನು ವ್ಯವಸ್ಥೆ ಇರಲ್ಲ. ಓಕೆ. ಮತ್ತೊಂದು ಕಡೆ ಈ ಕರ್ನಾಟಕ ಸ್ಟೇಟ್ ಹಜ್ ಕಮಿಟಿ ದೃಷ್ಟಿಯಿಂದಲೂ ಕೂಡ ಕೆಲವೊಂದಿಷ್ಟು ಸಾಮಾಜಿಕ ಕೆಲಸಗಳಾಗ್ತಾ ಇದೆ, ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಸ್ಕಾಲರ್ಶಿಪ್ಪು, ಬೇರೆ ಬೇರೆ ಕೆಲಸ ಏನಾಗ್ತಿದೆ ಕೆಲಸಗಳು? ಸರ್, ನಮ್ಮ ಹಜ್ ಕಮಿಟಿನಲ್ಲಿ ನೋಡಿ, ನಮ್ಮ ಹಜ್ ಕಮಿಟಿ ಬಿಲ್ಡಿಂಗ್ ಯೂಸ್ ಆಗೋದು ಬರೀ 40 ಡೇಸ್. ಇವಾಗ ಏನು ನಮ್ಮ ಹಜ್ ಯಾತ್ರಾ ಸ್ಟಾರ್ಟ್ ಆಗುತ್ತೆ, ಮಿಕ್ಕಿದ್ದು ನಮ್ಮದು ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಇರುತ್ತೆ, ಅದು ಅಪ್ಲಿಕೇಶನ್ ಫಾರ್ಮ್ಸ್ದು ಬೇರೆ ಬೇರೆ ಏನದು ಹೋಲ್ ವರ್ಷ ಕೆಲಸ ಇರುತ್ತೆ. ಆದರೆ ಅದು ಬಿಟ್ಟು ನಮ್ಮ ಹತ್ರ ನಮ್ಮ ಬೆಂಗಳೂರು ಹಜ್ ಕಮಿಟಿಲಿ 100 ರೂಮ್ಸು ಇದೆ.
ಹಾಜಿಗಳು ಯಾವಾಗ ಬಂದರೆ ಅಲ್ಲಿ ಇರೋಕ್ಕೆ. ಮಿಕ್ಕಿದ ಟೈಮು ಅದು ಖಾಲಿ ಇರುತ್ತೆ ಅಂತ ನಮ್ಮ ನಾಯಕರಾದಂಥ BZ ಜಮೀರ್ ಅಹಮದ್ ಖಾನ್ ಸಾಹೇಬರು ಅವ್ರೇನು ಮಾಡಿದ್ರು, ಮೈನಾರಿಟೀಸ್ಗೋಸ್ಕರ KSIS ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಲ್ಲಿ, ವಿತ್ ಫುಡ್ ಆ್ಯಂಡ್ ಅಕಾಮಿಡೇಷನ್ ಕೊಡ್ತಾ ಇದ್ದಾರೆ. ಆಲ್ರೆಡಿ ತುಂಬ ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಗಿದೆ ಅದು. ಸುಮಾರು ಜನ ಗೌರ್ಮೆಂಟ್ ಕೆಲಸಕ್ಕೆ ಸೇರಿದ್ದಾರೆ ಅದರಿಂದ. ಆಮೇಲೆ ಸುಮಾರು ಜನ IASಗೂ ಲಾಸ್ಟ್ ಟೈಮು ಕ್ವಾಲಿಫೈ ಆಗಿದ್ದಾರೆ, KS ಆಫೀಸರ್ಸ್ ಆಗಿದ್ದಾರೆ ಅಲ್ಲಿಂದ. 2 ವರ್ಷದಿಂದ ಇದು ಒಂದು ಒಳ್ಳೆ ಒಂದು ಪ್ರೋಗ್ರಾಮ್ ಜಮೀರಣ್ಣ ಕೊಟ್ಟಿದ್ದಾರೆ ಸರ್. ಮತ್ತೊಂದು ಕೂಡ ನಾ ಕೇಳ್ಪಟ್ಟೆ, ಈ ಹಜ್ ಕಮಿಟಿಯಿಂದ ಸಮಾಜದಲ್ಲಿ ಸ್ವಾಸ್ಥ್ಯತೆ ಮತ್ತು ಶಾಂತಿಯನ್ನು ಬೆಳೆಸುವ ಪ್ರಯತ್ನವೂ ಆಗ್ತಾ ಇದೆ. ಬಿಕಾಸ್ ನಾವು ನೋಡ್ತಾ ಇದ್ದೀವಿ ಧಾರ್ಮಿಕ ಸಾಮರಸ್ಯ ಅನ್ನೋದು ಯಾವ ಪರಿಪ್ರಮಾಣದಲ್ಲಿ ಏನೆಲ್ಲ ಆಗ್ತಿದೆ ಅಂತ. ಬಟ್ ಹಜ್ ಕಮಿಟಿಯಿಂದ ಅದನ್ನು ಫಾಲೋ ಮಾಡೋ ಪ್ರಯತ್ನಗಳಾಗ್ತಿದೆ ಅಂತ ಹೆಂಗಾಗ್ತಿದೆ? ನಾವೇನಂದರೆ ಈ ಟ್ರೈನಿಂಗ್ ಮುಖಾಂತರ ನಾವು ನಮ್ದು ಏನು ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಅ ಸಿಟಿಸನ್ ಆಫ್ ಇಂಡಿಯಾ, ನಮ್ದು ಏನು ರೆಸ್ಪಾನ್ಸಿಬಿಲಿಟಿ ಅದು ಟ್ರೈನಿಂಗ್ ಕೊಡ್ತೀವಿ ಸರ್ ನಾವು. ಸೊ ಪ್ರತಿ ವರ್ಷ ನಮ್ಮ ಎಲ್ಲ ದೊಡ್ಡ ದೊಡ್ಡ ಗುರುಗಳು ಸೇರಿ ಇದ್ರ ಬಗ್ಗೆ ವಿಶೇಷವಾಗಿ ಒಂದು ಡೈರೆಕ್ಷನ್ ಕೊಡ್ತಾರೆ. ನಮ್ಮ ಇಸ್ಲಾಂ ಧರ್ಮ ಏನು ಹೇಳ್ಕೊಳತ್ತೆ, ನಾವು ಯಾವ ಥರ ಜೀವನ ಮಾಡಬೇಕು, ಪೀಸ್ ಆ್ಯಂಡ್ ಹಾರ್ಮನಿ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ, ಅದು ಸಲುವಾಗಿ ಒಂದು ವಿಶೇಷ ಟ್ರೈನಿಂಗ್ ಪ್ರೋಗ್ರಾಮ್ನಲ್ಲಿ ಅದು ಒಂದು ಟಾಪಿಕ್ ಇರುತ್ತೆ ಸರ್. ಅದು ಎಲ್ಲ ಧರ್ಮಗಳು ಶಾಂತಿಯನ್ನು ಮಾಡಬೇಕು ಅಂತ ನಾವು ವಿಶೇಷವಾಗಿ ಮಾಡ್ತೀವಿ ಸರ್ ಟ್ರೈನಿಂಗ್. ಮತ್ತೊಂದು ಕಡೆ ಸರ್, ನಾನು ಅವಾಗಲೇ ಮಾತಾಡ್ದೋ ಹಾಗೆ, ಈಗ ಹಜ್ ಯಾತ್ರೆಗೆ ವಾಪಸ್ ನಾವು ಮಾತನಾಡೋದಾದರೆ, ಈ ಹಿಂದೆ ಹಜ್ ಯಾತ್ರೆ ಮಾಡೋರಿಗೆ ಸಬ್ಸಿಡಿಗಳು ಸಿಗ್ತಾ ಇತ್ತು ಕೇಂದ್ರ ಸರ್ಕಾರದಿಂದ. ಇದೀಗ ಅದು ಸ್ಥಗಿತ ಆಗಿದೆ ಅಂತ, ಅದ್ರ ಬಗ್ಗೆ ಆಕ್ರೋಶ ಇದೆಯಾ ಅಥವಾ ಹೆಂಗೆ ನೋಡ್ತಾರೆ ಅದನ್ನು? ಸರ್, ಇದು ಹೆಂಗಿದೆ ಅಂದರೆ BJP ಸರ್ಕಾರ ಬಂದಾದ್ಮೇಲೆ ಇದು ಸ್ಟಾಪ್ ಆಯಿತು. ಸಬ್ಸಿಡಿ ಕೊಡ್ತಾ ಇದ್ರು ಮೊದಲು, ಈ ಸಬ್ಸಿಡಿ ಸ್ಟಾಪ್ ಆಗಿದೆ. ಆದರೆ ಸುಮಾರು ಜನ ನಮ್ಮ ಮುಸ್ಲಿಮ್ಸ್ ಅದ್ರ ಬಗ್ಗೆ, ಯಾಕಂದರೆ ಇದು ಯಾತ್ರಾ ಹೆಂಗಂದರೆ ಯಾರ ಹತ್ರ ದುಡ್ಡಿದೆ ಅವ್ರಿಗೆ ಮಾತ್ರ ಇದು ಸಬ್ಸಿಡಿ ಬೇಕಾಗಿತ್ತು. ಹಾಗಾಗಿ ನಮ್ಗೆ ಅದು ಅಷ್ಟು ಏನು ಎಫೆಕ್ಟ್ ಆಗಿಲ್ಲ ಅದ್ರ ಬಗ್ಗೆ. ಜನಕ್ಕೂ ಏನು ಅದ್ರ ಬಗ್ಗೆ ಬೇಸರನೂ ಇಲ್ಲ. ಯಾಕಂದರೆ ಸಬ್ಸಿಡಿ ಅದು ಯಾವಾಗ ಮನುಷ್ಯ 3 ಲಕ್ಷ 3.5 ಲಕ್ಷ ಕೊಟ್ಟು ಹೋಗ್ತಾರೆ, ಒಂದು ಸಂದರ್ಭದಲ್ಲಿ ಸಬ್ಸಿಡಿ ಇದ್ದಿದ್ದು 15,000 20,000 ಅಷ್ಟೇ. ಅದು ಬರೀ ಏರ್ ಫ್ಲೈಟ್ಗೆ ಇದ್ದಿದ್ದು ಸಬ್ಸಿಡಿ, ಎಲ್ಲ ಯಾತ್ರಕ್ಕೆ ಇರಲಿಲ್ಲ ಅದು. ಈ ಸಬ್ಸಿಡಿ ವಾಸ್ ಒನ್ಲಿ ಫಾರ್ ದ ಏರ್ಕ್ರಾಫ್ಟ್. ಏನು ನೀವು ಟ್ರಾವೆಲ್ ಮಾಡ್ತೀರಾ ಅದಕ್ಕೆ ಸಬ್ಸಿಡಿ ಇದ್ದಿದ್ದು. ಹಾಗಾಗಿ ಅದೇನು ಜಾಸ್ತಿ ನಮಗೆ ಏನು ಎಫೆಕ್ಟ್ ಆಗಿಲ್ಲ ಸರ್. ನಾನು ಕೇಳ್ಪಟ್ಟೆ ನಿಮಗೆ ಬೆಸ್ಟ್ ಚೇರ್ಮನ್ ಆಫ್ ದಿ ಅವಾರ್ಡ್ ಸಿಕ್ಕಿದೆ ಭಾರತ, ಅಂದರೆ ಈ ಹಜ್ ಕಮಿಟಿ ಆಫ್ ಇಂಡಿಯಾದಿಂದ ನಿಮಗೆ ಬೆಸ್ಟ್ ಚೇರ್ಮನ್ ಅವಾರ್ಡ್ ಸಿಕ್ಕಿದೆ ಅಂತ. ಅದ್ರ ಬಗ್ಗೆ ನೀವು ಸರ್ ಏನಂದರೆ, ಪ್ರತಿ ವರ್ಷ ಏನಾದರೂ ಒಂದು ಸುಮಾರು ಜನ ಅಲ್ಲಿ ಹೋದರೆ ರೂಮ್ಸ್ ಸರಿಗಿಲ್ಲ, ಆಮೇಲೆ ಅಲ್ಲಿ ಸುಮಾರು ಕಂಪ್ಲೇಂಟ್ಸ್ ಬರ್ತಾ ಇತ್ತು ಸರ್. ನಾವೇನು ಮಾಡಿದ್ವಿ ಅಂದರೆ, ನಾವು ಏನು ಮಾಡ್ತೀವಿ, ಸರ್ಕಾರದಿಂದ ಪ್ರತಿ ವರ್ಷ ನಾವು ಹಜ್ ಇನ್ಸ್ಪೆಕ್ಟರ್ಸ್ ಅಂತ ಕಳಿಸ್ತೀವಿ. ಒಂದೊಂದು ಫ್ಲೈಟ್ನಲ್ಲಿ 2 ಹಜ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ. ಅದಕ್ಕೆ ಕ್ರೈಟೀರಿಯಾ ಏನಂದರೆ, ಅವರು ಗೌರ್ಮೆಂಟ್ ಅಫಿಷಿಯಲ್ ಇರಬೇಕು, ಆಮೇಲೆ 50 ಇಯರ್ಸ್ ಬಿಲೋ ಇರಬೇಕು, ಒಂದ್ಸಲಿ ಅವ್ರು ಸೌದಿಗೆ ಹೋಗಿ ಬಂದಿರಬೇಕು. ಅಂಥವ್ರಿಗೆ ಒಂದು ನಾವು ಎಲ್ಲ ಫ್ಲೈಟ್ನಲ್ಲಿ ಕಳಿಸ್ಕೊಡ್ತೀವಿ. ನಾನು ಚೇರ್ಮನ್ ಆದಮೇಲೆ ನಾನು ಎಲ್ಲರಿಗೂ ಕಂಟ್ರೋಲ್ ತೊಗೊಂಡು ಅವ್ರಿಗೆ ಟ್ರೈನಿಂಗ್ ಕೊಟ್ಟು, ಆಮೇಲೆ ಅಲ್ಲಿ ಹೋದಾದ್ಮೇಲೆ ಬಿಲ್ಡಿಂಗ್ಸ್ ಡೈಲಿ ನಾನು ಝೂಮ್ ಮೀಟಿಂಗ್ ಮಾಡ್ತಾ ಇದ್ದೆ. ಝೂಮ್ ಮೀಟಿಂಗ್ ಮುಖಾಂತರ ಯಾವ ಹಾಜಿಗೆ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಡೈಲಿ ಬೇಸಿಸ್ನಲ್ಲಿ ಕಲೆಕ್ಟ್ ಮಾಡಿ ಅಲ್ಲಿ ರೂಮ್, ಯಾಕಂದರೆ ಸುಮಾರು ಅಲ್ಲಿ ಪ್ರಾಬ್ಲಮ್ ಬರೋದೇ ರೂಮ್ದು ಸರ್. ಸೌದಿ ಅರೇಬಿಯಾ ರೂಮ್ ಪ್ರಾಬ್ಲಮ್ಮು, ಇಲ್ಲಾಂದರೆ ಅಲ್ಲಿ ಅಡುಗೆ ಸರಿಗಿಲ್ಲ, ಇಲ್ಲಾಂದರೆ AC ಕೆಲಸ ಮಾಡ್ತಾ ಇಲ್ಲ, ಇಲ್ಲಾಂದರೆ ನೀರು ಬರ್ತಾ ಇಲ್ಲ ಅಂತ ಒಂದು ಸಮಸ್ಯೆಗಳು ಕಾಮನ್ ಆಗಿ ಬರುತ್ತೆ. ಹಾಗಾಗಿ ನಾವು ಏನು ಹಜ್ ಇನ್ಸ್ಪೆಕ್ಟರ್ ಕಳಿಸಿದ್ವಿ, ನಾವು ಡೈಲಿ ಮಾನಿಟರ್ ಮಾಡ್ತಾ ಇದ್ದೆ ಹಜ್ ಕಮಿಟಿನಲ್ಲಿ. ಇಲ್ಲಿಂದ ಕೂತಿ ಎಲ್ಲ ನಾನು ಆನ್ಲೈನ್ ಪ್ರೋಗ್ರಾಮ್ಸ್ ಮಾಡಿ, ಆಮೇಲೆ ಝೂಮ್ ಮೀಟಿಂಗ್ಸ್ ಮುಖಾಂತರ, ಆಮೇಲೆ ನಮ್ಮ ಕೌನ್ಸಿಲ್ ಜನರಲ್ ಆಫ್ ಇಂಡಿಯಾ ಏನಿದ್ದಾರೆ ಅವರು ತುಂಬ ಒಳ್ಳೆಯವರು, ಫಹದ್ ಅಂತ, ಅವ್ರ ಜೊತೆ ಮುಖಾಂತರ ನಾನು ಅವ್ರಿಗೆ ಸಂಪರ್ಕ ಇಟ್ಕೊಂಡು ಅವ್ರು ಏನೇ ಸಮಸ್ಯೆ ಬಂದರೆ ಇಮಿಡಿಯೇಟ್ಲಿ ನಮ್ಮ ಕರ್ನಾಟಕದ್ದು ಇಮಿಡಿಯೇಟ್ಲಿ ನಮ್ಗೆ ಹೆಲ್ಪ್ ಮಾಡ್ತಾಯಿದ್ರು. ತುಂಬ ಹಾಜಿಗಳಿಗೆ ಎಲ್ಲೂ ನಾನು ಒಂದು ಮೆಡಿಕಲ್ ಪ್ರಾಬ್ಲಮ್ ಬಂದರೂ ಇಮಿಡಿಯೇಟ್ಲಿ ಆ್ಯಂಬುಲೆನ್ಸ್ ಅರೇಂಜ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ವಿ. ಅದು ಮಾಡಿ ಹಾಜಿಗಳಿಗೆ ತುಂಬ ಅನುಕೂಲ ಆಯಿತು ಈ ಸಲ. ಹಾಗಾಗಿ 99% ಹಾಜಿಗಳು ಏನು ನಮ್ಮ ಬೆಂಗಳೂರು ವಾಪಸ್ ಬಂದರು, ಎಲ್ಲ ಟೈಮ್ ಬರ್ತಾಯಿದ್ರೆ ಏನಾದರೂ ಒಂದು ಕಂಪ್ಲೇಂಟ್ಸ್ ಹೇಳಿ ಬೇಜಾರು ಹೇಳ್ತಾಯಿದ್ರು. ಈ ಸಲ ಎಲ್ಲ ತುಂಬ ಖುಷಿಯಿಂದ ಬಂದರು, ನಮಗೆಲ್ಲ ಬಂದು ದುವಾ ಮಾಡಿದ್ರು. ನಮ್ಮೆಲ್ಲ ನಾಯಕರಿಗೆ ಅವರು, ಆಮೇಲೆ ನಮ್ಮ ಜೊತೆ ನಮ್ಮ ಹಜ್ ಕಮಿಟಿ ಮೆಂಬರ್ಸು, ನಮ್ಮ ವಾಲಂಟಿಯರ್ಸು, ಅವ್ರಿಗೆಲ್ಲ ತುಂಬ ದುವಾ ಮಾಡಿದ್ರು. ಹಾಗಾಗಿ ಈ ಸಲ ಬೆಸ್ಟ್ ಕರ್ನಾಟಕ ಇಂಡಿಯಾನಲ್ಲಿ ನಮ್ಮದು ಹಜ್ ಕಮಿಟಿ ಬಂದು ಬೆಸ್ಟ್ ಅವಾರ್ಡ್ ಸಿಕ್ಕಿದೆ. ಅದೊಂದು ಕಡೆ ಸರ್, ನೀವೇ ಹೇಳ್ತಾ ಇದ್ರಿ ಸೌದಿ ಅರೇಬಿಯಾಕ್ಕೆ ನಮ್ಮಿಂದನೇ 1,30,000 ಜನ ಹೋಗ್ತಾರೆ ಭಾರತದಿಂದ ಅಂತ. ಜಗತ್ತಿನ ವಿವಿಧ ದೇಶಗಳಿಂದ ಅಲ್ಲಿಗೆ ಬರ್ತಾರೆ, ಬೇರೆ ಬೇರೆ ದೇಶಗಳಿಂದ ಮೆಕ್ಕಾ ಮತ್ತು ಮದೀನಾಕಾಯ್ತು ಬರ್ತಾರೆ. ಅಲ್ಲಿ ವ್ಯವಸ್ಥೆ ಈಗ ನಮಾಜ್ ಮಾಡೋ ದೃಷ್ಟಿಯಿಂದನೂ ಆಗಿರ್ಬೋದು, ಈ ಕರ್ನಾಟಕದಿಂದಲೇ 11,300 ಜನನೂ 12,000 ಹೋದರೆ ಅವ್ರಿಗೆ ಅಲ್ಲಿ ನಮಾಜ್ಗಾಗಿ ಅಥವಾ ಅವ್ರಿಗೆ ಒಳಗಡೆ ಹೋಗೋದಕ್ಕೆ ಅದಕ್ಕೆಲ್ಲ ಹೆಂಗೆ ವ್ಯವಸ್ಥೆ ಇರುತ್ತಲ್ಲಿ?
ಆ ಲಕ್ಷಾಂತರ ಜನರ ಪೈಕಿ ಇವರನ್ನ ಹೇಗೆ ಐಡೆಂಟಿಫೈ ಮಾಡಿ ಎಲ್ಲವೂ ಕೂಡ ಕೆಲಸಗಳಾಗುತ್ತೆ? ಸರ್ ಇದು ಒಂದು ಒಂದು ದೇವ್ರದ್ದು ಅಲ್ಲಾದು ಇದು ಪವಿತ್ರದಂಥ ಯಾತ್ರ. ಇದರಲ್ಲಿ ತುಂಬ ಒಂದು ನಾವು ಹೇಳಕ್ಕೆ ಆಗಲ್ಲ ಅಂತ ಒಂದು ಎಕ್ಸ್ಟ್ರಾ ಆರ್ಡಿನರಿ ಎಟರ್ನಲ್ ಫೋರ್ಸ್ ಅಂತ ಏನು ಹೇಳ್ತೀವಿ ಅಂಥದ್ದು ಇರುತ್ತೆ ಸರ್. ಹಾಗಾಗಿ ಅಲ್ಲಿ ಯಾವುದೇ ಥರ ನಮಾಜ್ಗಾಗಲಿ ಆಮೇಲೆ ಅಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಇರತ್ತೆ ಸರ್. ಅಲ್ಲಿ ಯಾವುದೇ ಥರ ಒಂದು ತೊಂದರೆ ಆಗಕ್ಕೆ ಬಿಡೋದೇ ಇಲ್ಲ ಅಲ್ಲಿ. ಆದರೆ ರಶ್ ಅಂತೂ ಇದ್ದೇ ಇರತ್ತೆ. ಅಷ್ಟು ಲಕ್ಷಾಂತರ ಜನ ಸೇರಿದ್ರೆ ಇವಾಗ ನಾವು ಒಂದು ಯಾವುದಾದ್ರೂ ಒಂದು ಮದುವೆ ಮಾಡಿದ್ರೆ ಮದುವೆನಲ್ಲಿ ಹೆಂಗಿರುತ್ತೆ, ಎಲ್ಲ ಥರ ಅರೇಂಜ್ಮೆಂಟ್ ಮಾಡು ಏನಾದರೂ ಒಂದು ಹೇಳ್ತಾರಲ್ಲ. ಹಾಗಾಗಿ ಅಲ್ಲಿ ನಮ್ಮ ಹಾಜಿಗಳು ಅಲ್ಲಿ ಹೋದ್ರೆ ಅವ್ರಿಗೆ ಎಲ್ಲ ಥರ ಒಂದು ಸೌಲಭ್ಯ ಇರುತ್ತೆ. ಆಮೇಲೆ ನಮಾಜ್ ಮಾಡೋಕ್ಕಾಗಲಿ, ಆಮೇಲೆ ಅಲ್ಲಿ ಓಡಾಡೋಕ್ಕಾಗಲಿ, ಟ್ರಾನ್ಸ್ಪೋರ್ಟೇಷನ್ಗಾಗಲಿ ಎಲ್ಲ ಒಂದು ತುಂಬ ಒಳ್ಳೆಯ ಅರೇಂಜ್ಮೆಂಟ್ಸ್ ಇರುತ್ತೆ. ಎಸ್ ಸರ್. 2026ರ ಈ ಹಜ್ ಯಾತ್ರೆ ವಿಶೇಷತೆಗಳೇನು? ಇದಕ್ಕಾಗಿ ನೀವು ಪೂರ್ವ ತಯಾರಿ ಮಾಡ್ಕೊಂಡಿರೋದೇನು? ಈ ಬಾರಿ ವಿಶೇಷತೆ ಏನಿದೆ ಕಳೆದ ಬಾರಿಗೆ ಕಂಪೇರ್ ಮಾಡಿದರೆ 2026ರ ಈ ಯಾತ್ರೆಯ ವಿಶೇಷತೆಗಳು? ಸರ್ ನೀವು ಚೇರ್ಮನ್ ಆದಮೇಲೆ ನನಗಿದೊಂದು ತೃಪ್ತಿ ಇದೆ, ಹಜ್ ಯಾತ್ರಿಕರಿಗೆ ಇದು ನಾನು ಮಾಡಿದ್ದೀನಿ ಅನ್ನುವಂಥದ್ದು ಏನು ವಿಶೇಷತೆ ಇದೆ? ನಮಗೆ ತೃಪ್ತಿ ಯಾವಾಗ ಸಿಕ್ಕತ್ತೆ ಅಂದರೆ ಹಾಜಿಗಳು ವಾಪಸ್ ಬಂದು ನಮಗೆಲ್ಲ ಒಳ್ಳೇದಾಯ್ತು ಅಂತ ಯಾವಾಗ ನಮ್ಗೆ ಬಂದು ಹೇಳ್ತಾರೆ ಆವಾಗಲೇ ತೃಪ್ತಿ ಆಗೋದು. ಹಾಗಾಗಿ ನಾವು ಎಕ್ಸ್ಟ್ರಾ ಆರ್ಡಿನರಿ ಇವಾಗ ನಾಳೆ ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ, ಸಿ ಹೋಗಿ ಭೇಟಿ ಮಾಡಿ ನಮ್ದು ಏನೇನು ಇದಿತ್ತು ಅದ್ರ ಬಗ್ಗೆ ಎಲ್ಲ ಒಂದು ಫುಲ್ ಅರೇಂಜ್ಮೆಂಟ್ಸ್ ಇವಾಗ ಆಲ್ರೆಡಿ ನಾವು ಕಂಪ್ಲೀಟ್ ಮಾಡಿದ್ದೀವಿ ಸರ್. ಎಲ್ಲ ಥರ ಎಲ್ಲ ಪೇಮೆಂಟ್ಸ್ ತೊಗೊಂಡಾಯ್ತು. ಆಮೇಲೆ ಹಾಜಿಗಳಿಗೆ ಈ ಸಲ ಒಂದು ವಿಶೇಷವಾಗಿ ಒಂದು ಸ್ಮಾರ್ಟ್ ಫೋನ್ಸು ಕೊಡ್ತಾ ಇದ್ದೀವಿ. ಸ್ಮಾರ್ಟ್ ಫೋನ್ಸ್ ಏನು ಅದು ಐಡೆಂಟಿಫೈ ಆಗುತ್ತೆ. ಸುಮಾರು ಜನ ಅಲ್ಲಿ ಹೋಗಿ ಕಳ್ಕೊಳ್ತಾರೆ ಸರ್. ಆಮೇಲೆ ಅವ್ರದ್ದು ರೂಮ್ ಐಡೆಂಟಿಫೈ ಆಗಲ್ಲ, ಯಾಕಂದ್ರೆ ಹೊಸ್ದಾಗಿ ಹೋಗ್ತಾರೆ, ಎಲ್ಲ ಹೊಸ್ದಾಗಿರುತ್ತೆ. ಅದಕ್ಕೋಸ್ಕರ ಸ್ಮಾರ್ಟ್ ಫೋನ್ ಕೊಡ್ತಾ ಇದೀವಿ. ಅವ್ರ ರೂಮ್ ಎಲ್ಲಿದೆ, ಅವರು ಬೈ ಚಾನ್ಸ್ ಮಿಸ್ ಆಗಿಬಿಟ್ರು ಆ ರೂಮ್ಗೆ ಅವ್ರು ಐಡೆಂಟಿಫೈ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಅಲ್ಲಿದು ನಮಾಜ್ ಟೈಮಿಂಗ್ಸ್ ಏನು, ಅಲ್ಲಿದು ವೆದರ್ ಕಂಡೀಷನ್ ಏನಿದೆ, ಅಲ್ಲಿದು ಏನಾದರೂ ಲೇಟೆಸ್ಟ್ ಡೆವಲಪ್ಮೆಂಟ್ ಏನಾದರೂ ಅಪ್ಡೇಟ್ ಇದ್ರೆ ವಾಚ್ನಲ್ಲಿ ಬರುತ್ತೆ. ಹಾಗಾಗಿ ಈ ಸರಿ ಫಸ್ಟ್ ಟೈಮ್ ಅದೆಲ್ಲ ನಾವು ಕೊಡ್ತಾ ಇದ್ದೀವಿ. ಹಾಜಿಗಳಿಗೆ ಯಾವುದೇ ಥರ ಒಂದು ತೊಂದರೆ ಆಗಬಾರ್ದು ಅಂತ ಏನೇನು ಸವಲತ್ತು ಬೇಕು ಅದೆಲ್ಲ ನಾವು ಮಾಡಿ ಇವಾಗ ಆಲ್ರೆಡಿ ನಾವು ರೆಡಿ ಇದ್ದೀವಿ ಸರ್. ಮತ್ತೊಂದು ಕಡೆ ಸರ್, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡರ ಸಹಭಾಗಿತ್ವನೂ ಕೂಡ ಇದರಲ್ಲಿ ಇರುತ್ತೆ. ಹೌದು. ಸಪೋರ್ಟ್ ಹೆಂಗ್ ಸಿಗುತ್ತೆ? ಅದು ಯಾವುದೇ ಸರ್ಕಾರ ಇದ್ರೂ ಕೂಡ ನಿಮಗೆ ಸಪೋರ್ಟ್ ಸಿಗುತ್ತಾ? ಸಪೋರ್ಟ್ ಅಂತೂ ಸಿಕ್ಕತ್ತೆ ಸರ್. ಯಾಕಂದ್ರೆ ಇದು ಒಂದು ರಿಲಿಜಿಯಸ್ ಇದಿತ್ತಾನೆ. ಹಾಗಾಗಿ ಒಂದು ಸ್ವಲ್ಪ ನಮಗೆ ಬಿಲ್ಡಿಂಗ್ ಸೆಲೆಕ್ಷನ್ನಲ್ಲೆಲ್ಲ ಕಳಿಸಿಲ್ಲ. ಯಾಕಂದ್ರೆ ನಾವೆಲ್ಲ ಕಾಂಗ್ರೆಸ್ ಅವರು ಅಂತ 2 ವರ್ಷದಿಂದ ನಮ್ಗೆ ಕಳಿಸ್ತಾ ಇಲ್ಲ ಬಿಲ್ಡಿಂಗ್ ಸೆಲೆಕ್ಷನ್ ಟೀಮ್ಗೆ. ನಾವು ಆನರಬಲ್ ಮಿನಿಸ್ಟರ್ ಕಿರಣ್ ರಿಜಿಜು ಅವ್ರಿಗೆ 2-3 ಸಲ ಲೆಟ್ರು ಕೊಟ್ವಿ. ಸರ್ ನಮಗೂ ಒಂದು ಸ್ವಲ್ಪ ಒಂದು ಅವಕಾಶ ಮಾಡಿಕೊಡಿ, ನಾವು ಹೋಗಿ ಕರ್ನಾಟಕದವ್ರಿಗೆ ನೀವು ಎಲ್ಲರೂ ಬಿಲ್ಡಿಂಗ್ ಕೊಡ್ತಾ ಇದ್ದೀರಾ, ನಾವು ಒಂದ್ಸಲಿ ನೋಡಿ ಅದು ಐಡೆಂಟಿಫೈ ಮಾಡ್ತೀವಿ ಅಂತ. ಹಾಗಾಗಿ ಇದು ಸಿನ್ಸ್ ಎ ಪೊಲಿಟಿಕಲ್ ಡಿಸಿಷನ್ ಅದು, ನಮಗಂತೂ ಅದು ಅವಕಾಶ ಮಾಡಿಕೊಟ್ಟಿಲ್ಲ ಅವರು. ನಾವು ಕೇಳ್ಕೊಂಡೇ ಬರ್ತಾ ಇದ್ದೀವಿ. ಹಾಗಾಗಿ ಒಂದು ಕೆಲವು ವಿಚಾರದಲ್ಲಿ ನಮಗೆ ಅದು ಡಿಸ್ಕ್ರಿಮಿನೇಷನ್ ಇದ್ದೇ ಇರುತ್ತೆ ಸರ್. ಆದರೆ ಬೇರೆ ಥರ ಯಾವುದೇ ಥರ ಹಾಜಿಗಳಿಗಾಗಲಿ ಯಾವುದೇ ಥರ ಒಂದು ತೊಂದರೆ ಆಗಕ್ಕೆ ಬಿಡ್ತಾ ಇಲ್ಲ ಸರ್. ನೀವು ಎಷ್ಟು ಬಾರಿ ಹಜ್ಜಿಗೆ ಹೋಗಿದ್ದೀರಿ ಸರ್? ಈ ಬಾರಿ ನೀವು ಹೋಗ್ತಿದ್ದೀರಾ? ಈ ಸಲ ಹೋಗ್ತಾ ಇದ್ದೀನಿ ಸರ್. ಓಕೆ, ಈ ಸಲ ಓಕೆ. ಇದ್ರ ಜೊತೆಗೆ ಕೆಲವೊಂದಿಷ್ಟು ಜನ ಈಗ ಯಾರಿಗೆ ಅಸಹಾಯಕರಿರ್ತಾರೋ, ಅಂದರೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಮೆಕ್ಕ ಆಗಿರ್ಬೋದು, ಮದೀನಾ ಆಗಿರ್ಬೋದು, ಅವರನ್ನು ಕರೆದುಕೊಂಡು ಹೋಗೋದಕ್ಕೆ ಏನಾದರೂ ವ್ಯವಸ್ಥೆಗಳು ನಿಮ್ಮ ಚೇರ್ಮನಿನ ಅವಧಿಯಲ್ಲಿ ಸರ್ಕಾರದ ದೃಷ್ಟಿಯಿಂದ ಆ ಪ್ರಯತ್ನಗಳು ಏನಾದರೂ ಆಗ್ತಿದೆ? ಅಂದರೆ ಪ್ರತಿಯೊಬ್ಬರು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಏನಾದರೂ ಪ್ರಯತ್ನಗಳು ಆ ವಿಚಾರದಲ್ಲಿ? ಸರ್ ಇವಾಗ ಸ್ವಲ್ಪ ದುಡ್ಡಿರೋರು, ಇವಾಗ ನಮ್ಮ ಜಮೀರಣ್ಣ ಏನು ಮಾಡ್ತಾರೆ, ಪ್ರತಿ ವರ್ಷ ಒಂದು ಕೆಲವು ಮಸ್ಜಿದಿ ಇಮಾಮ್ಗಳು, ಮೋಜನ್ಗಳು ಯಾರಿಗೆ ಅವ್ರು ತುಂಬ ಕಮ್ಮಿ ಸ್ಯಾಲ್ರಿ ಇರುತ್ತೆ, 10,000 15,000 ಅಂಥವ್ರಿಗೆ ಐಡೆಂಟಿಫೈ ಮಾಡಿ ಅವ್ರು ಕಳಿಸ್ತಾರೆ ಸರ್. ಜಮೀರಣ್ಣ ಸುಮಾರು ವರ್ಷಗಳಿಂದ ಅದು ಒಂದು ಅವರು ಸ್ವಂತ ಖರ್ಚಿಂದ ಕಳಿಸ್ತಾರೆ. ಪ್ಲಸ್ ನಮ್ಮ ಹಜ್ ವಾಲಂಟಿಯರ್ಸ್ ಏನಿದ್ದಾರೆ, ಆ ಹಜ್ ವಾಲಂಟಿಯರ್ಸ್ಗೆ ಪ್ರತಿ ವರ್ಷ ಒಂದು 500 ಜನ 700 ಜನ ಇನ್ನೂವರೆಗೂ 1300 ಜನಕ್ಕೆ ಜಮೀರಣ್ಣ ಅವ್ರ ಸ್ವಂತ ದುಡ್ಡಿನಲ್ಲಿ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಹಜ್ ಜಾತ್ರೆಯ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜಿ ನ್ಯೂಸ್ಗೂ ತುಂಬ ಥ್ಯಾಂಕ್ಸ್. ಎಸ್ ವೀಕ್ಷಕರೇ, ನೀವು ನೋಡಿದ್ರಿ ಹಜ್ ಯಾತ್ರೆಯನ್ನು ಕೈಗೊಳ್ಳಬೇಕಾದ್ರೆ ಯಾವೆಲ್ಲ ಪ್ರೊಸೆಸ್ಗಳಿರುತ್ತೆ, ಹಜ್ ಕಮಿಟಿಯಿಂದಲೂ ಕೂಡ ಪ್ರತಿ ವರ್ಷ ಇದಕ್ಕಾಗಿ ಯಾವೆಲ್ಲ ತಯಾರಿಗಳನ್ನು ಮಾಡಿಕೊಂಡು ವಿಶೇಷವಾಗಿ ಹಜ್ ಯಾತ್ರಿಕರನ್ನ ಮುತುವರ್ಜಿ ವಹಿಸಿ ಕರೆದುಕೊಂಡು ಹೋಗಿ ವಾಪಸ್ ಕರೆದುಕೊಂಡು ಬರುವ ತನಕವೂ ಕೂಡ ಕಮಿಟಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೀವು ಕೇಳಿಸ್ಕೊಂಡ್ರಿ. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.